यं वैष्णवा विष्णुरिति स्तुवन्ति बुद्धस्तथा धन्निति बौद्धजैनाः सत्श्री अकालेति च सिद्धसन्तः शास्त्रेति केचित् प्रकृतिः कुमारः स्वामीति मातेति पितेति भक्त्या यं प्रार्थयन्ते जगदीशिदारम् स एक एव प्रभुरद्वितीयः। श्रीराम जय राम जय जय राम 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 श्रीराम जय राम जय जय राम। ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ ರಾಜ್ಯ ಕಾರ್ಯಾಲಯ ಧರ್ಮಶ್ರೀ ಭವನದಲ್ಲಿ ಕಳೆದ 4-5 ತಿಂಗಳಿಂದ ನಾವೆಲ್ಲ ಜ್ಯೋತಿಷ್ಯದ ಬಗ್ಗೆ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದೇವೆ. ನಾವು ಯಾರು ನನಗೆ ತಿಳಿದ ಮಟ್ಟಿಗೆ ನಮ್ಮ ಜೀವನದಲ್ಲಿ ಜ್ಯೋತಿಷ್ಯದ ಬಗ್ಗೆ ಈ ಥರ ಕಲಿತೀವಿ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಅದು ಈ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಕಲಿಯುವಂಥವರು ಅದು ಬೇರೆ, ದ್ವಿತೀಯಾರ್ಧ ತೃತೀಯಾರ್ಧ ಅಂತಲೇ ಹೇಳ್ಬೋದು ಕೆಲವರಿಗೆ. ಈಗ ನಾವು ಕಲಿತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಭಗವಂತ ಅದು ಹೇಗೆ ನಿಮಗೆ ಗೊತ್ತಿದೆ ಜ್ಯೋತಿಷ್ಯ ಯಾವ ಕಾಲದಲ್ಲಿ ಏನು ಸಿಗಬೇಕು ಅಂತ ಅದು ಪೂರ್ವ ನಿರ್ಧಾರ ಆಗಿರುತ್ತೆ. ಹಾಗೆ ನಾವು ಧರ್ಮಶ್ರೀಯಲ್ಲಿ ಒಂದಷ್ಟು ಜ್ಯೋತಿಷ್ಯದ ಬಗ್ಗೆ ಪ್ರಾಥಮಿಕ ಜ್ಞಾನ, ಒಬ್ಬ ಹಿಂದುವಾಗಿ ಹುಟ್ಟಿದರೆ ನಮಗೆ ಇಷ್ಟು ಜ್ಞಾನ ಪ್ರತಿಯೊಬ್ಬರಿಗೂ ಇರಬೇಕು. ನಾನು ಶಾಲೆಗೆ ಹೋಗುವ ಮುನ್ನ ಏನು ಕಲಿತಿದ್ದೀನೋ ಅದನ್ನು ಬರೆದರೆ ನನಗೆ 60 ಮಾರ್ಕ್ಸ್. ನಾನು ಹೇಳಿದೆ ಗುರುಗಳಿಗೆ, ನಾನೀಗ 60 ಮಾರ್ಕ್ಸ್ ತಗೊಳ್ತೀನಿ. ಇದು ಕಲಿತಿದ್ದು ಯಾವಾಗ ಗೊತ್ತಾ? ನಾನು ಶಾಲೆಗೆ ಹೋಗುವ ಮುನ್ನ ಅಂತ. ಶಾಲೆಗೆ ಹೋಗುವ ಮುನ್ನ ನಾನು ಕಲಿತಿದ್ದು ಅಕ್ಷರಗಳು, ರಾಶಿಗಳು, ಋತುಗಳು, ಅದಕ್ಕೆ ಪಾದಗಳು, ಚೂಚಿ, ಚೋಳ, ಅಶ್ವಿನಿ, ಯಾವ ನಕ್ಷತ್ರಕ್ಕೆ ಯಾವ ವಾರ ಬಂದರೆ ಯಾವ ಅಕ್ಷರದಿಂದ ಆರಂಭ ಆಗಬೇಕು, ಇದೆಲ್ಲವನ್ನು ಬಾಲ್ಯದಲ್ಲಿ ಕಲಿತಿದ್ದು. ಈ ಭಾರತೀಯ ಶಿಕ್ಷಣ ಹಾಗೆಯೇ ಮನೆಯಲ್ಲೇ ಶಿಕ್ಷಣ ಸಿಗ್ತಾ ಇತ್ತು, ಇವತ್ತು ಸಿಗ್ತಾ ಇಲ್ಲ. ಅದಕ್ಕೆ ನಾವಿಲ್ಲಿ ಕಲಿಬೇಕಾಗ್ತದೆ. ಪ್ರತಿಯೊಬ್ಬರು ನಾವು ಆ ಬಾಲ್ಯದಲ್ಲಿ ನಮಗೆ ಆ ಶಿಕ್ಷಣ ಸಿಕ್ಕಿದ್ರೆ ಭಾರತ ಇವತ್ತು ಈ ಥರ ಇರ್ತಿರಲಿಲ್ಲ. ಇವತ್ತು ಭಾರತ 3ನೇ ಸ್ಥಾನಕ್ಕೆ ಬಂದಿದೆಯಲ್ಲ, 30 ವರ್ಷಗಳಿಂದನೇ ಬರ್ತಾ ಇತ್ತು. ನಮ್ಮ ಶಿಕ್ಷಣ ಪದ್ಧತಿ ಬದಲಾವಣೆ ಆಗಿದೆ. ಮನೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಸಿಗ್ತಾ ಇಲ್ಲ, ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಸಿಗ್ತಾ ಇಲ್ಲ. ಹಾಗಾದ್ರೆ ವ್ಯಕ್ತಿತ್ವ ಹೇಗೆ ಪರಿಪೂರ್ಣ ಆಗೋದು? ಇಂಥ ಒಂದು ಕಾಲಘಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್ ಆರಂಭ ಆಗಿದೆ. ಯಾವ ಮನೆಯಲ್ಲಿ ಯಾವ ಶಿಕ್ಷಣ ಸಿಗಬೇಕಾಗಿತ್ತೋ, ಯಾವ ಸಂಸ್ಕಾರ ಸಿಗಬೇಕಾಗಿತ್ತೋ ಅದು ಸಿಗ್ತಾ ಇಲ್ವೋ ಮತ್ತೆ ಕೊಡ್ಸಕ್ಕೆ ವಿಶ್ವ ಹಿಂದೂ ಪರಿಷತ್.
ಯಾವ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡೋಕ್ಕೆ ಆಗ್ತಾ ಇಲ್ವೋ, ಅವರಿಗೆ ನಿಜವಾದದ್ದೇನು ಜೀವನದ ಗುರಿಯನ್ನು ಅರ್ಥ ಮಾಡಿಸೋಕ್ಕೆ ಯಾವ ಶಾಲೆ ಯಾವ ಯೂನಿವರ್ಸಿಟಿಗಳಲ್ಲಿ ಆಗ್ತಾ ಇಲ್ವೋ ಅದನ್ನು ಸರಿಪಡಿಸೋಕ್ಕೆ ವಿಶ್ವ ಹಿಂದೂ ಪರಿಷತ್. ಹೀಗೆ 61 ವರ್ಷಗಳ ಹಿಂದೆ ವಿಶ್ವ ಹಿಂದೂ ಪರಿಷತ್ ಆರಂಭ ಆಯಿತು. ಧರ್ಮೋ ರಕ್ಷತೆ ರಕ್ಷಿತಃ ಅಂದರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನು ಧರ್ಮವನ್ನು ರಕ್ಷಿಸುತ್ತೆ. ಧರ್ಮ ಅಂದರೆ ಏನು? ನೀವು ಅದಕ್ಕೆ ಇಂಗ್ಲೀಷ್ನಲ್ಲಿ ರಿಲಿಜಿಯನ್ ಅಂತ ಹೇಳಿದ್ರೆ 100ಕ್ಕೆ 100ರಷ್ಟು ತಪ್ಪು. ರಿಲಿಜಿಯನ್ ಬೇರೆ, ಧರ್ಮ ಬೇರೆ. ಧರ್ಮ ಅನ್ನೋ ಪದಕ್ಕೆ ಇನ್ನೊಂದು ಭಾಷೆಯಲ್ಲಿ ನೀವು ಅದನ್ನು ಇನ್ನೊಂದು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೆ ಅದೇ ಧರ್ಮ ಅನ್ನೋದು. ಯಾವ ಪದಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಗಲೋ ಅದು ಸಂಸ್ಕೃತ. ನೀವು ಪೂಜೆಯಲ್ಲಿ ಯಾವುದು ಬಳಸ್ತಿರೋ ಪದಗಳು ಯಾವುದಕ್ಕೂ ಟ್ರಾನ್ಸ್ಲೇಷನ್ ಇಲ್ಲ, ಗೊತ್ತಾ ನಿಮಗೆ? ಅದೇ ಪದಗಳು ಮಂಗಳಾರತಿ, ಅಭಿಷೇಕಂ, ನೈವೇದ್ಯಂ, ಅರ್ಚನ, ಜಪ, ಪೂಜೆ ಎಲ್ಲವೂ ಅದೇ ಪದಗಳನ್ನು ಬಳಸ್ಕೊಳ್ತಾರೆ, ಅದೇ ಸಂಸ್ಕೃತ ಅಂತ. ಹೀಗೆ ನಮ್ಮ ಭಾರತೀಯ ಒಂದು ವಿದ್ಯೆ ಇದು ಸಂಸ್ಕೃತ. ಭಾರತೀಯ ವಿದ್ಯೆ ವೇದಗಳು. ಈ ವೇದಗಳಲ್ಲಿ ಷಡಂಗಗಳಲ್ಲಿ ಒಂದು ಜ್ಯೋತಿಷ ಅಂತ ನಮ್ಗೆ ಗೊತ್ತಿದೆ. ಅಂದರೆ ವೇದಾಧ್ಯಯನ ಮಾಡೋರೆಲ್ಲರೂ ಆರಂಭದಲ್ಲಿಯೇ ಜ್ಯೋತಿಷದ ಬಗ್ಗೆ ಕಲ್ಪನೆ ಇರಬೇಕಾಗಿತ್ತು. ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಅಂತ ಇರ್ಬೋದು, ವಿಭ್ರಾಂತ, ಪುರೋಹಿತ, ಏನು ಬೇಕಾದ್ರೂ ಕರೀರಿ, ಒಬ್ಬ ಅರ್ಚಕ ಅಂತ ಕರೀರಿ, ಯಾರನ್ನೇ ಕರೀರಿ, ವೇದ ಜ್ಞಾನ ಇತ್ತು, ನಿಮ್ಗೆ ಏನು ಬೇಕಾದ್ರೆ ಸ್ವಾಮಿಗಳೇ ಇವತ್ತೇನು ಚೆನ್ನಾಗಿದೆಯಾ ಏನೋ ಒಂದು ಕೇಳೋರು, ಅವ್ರಿಗೆಲ್ಲರಿಗೂ ಪರಿಹಾರ ಸಿಗ್ತಾ ಇತ್ತು. ಅಂತಹ ಒಂದು ಗ್ರಾಮ ರಾಜ್ಯ ಭಾರತ ಆಗಿತ್ತು. ಇವತ್ತು ನಮಗೆ ಮೊಬೈಲಲ್ಲೆಲ್ಲ ಸಿಗುತ್ತೆ, ಅಂದರೆ ಮೊಬೈಲ್ ಹೇಳಿದ್ದೆ ಸತ್ಯ ಅಂತ ಅಂದ್ಕೊಳ್ತಾ ಇದ್ದೀವಿ. ಮೊಬೈಲ್ ಹೇಳಿದ್ದೆ ಸತ್ಯ ಆಗಿಬಿಟ್ಟಿದ್ದರೆ ಇನ್ಯಾರು ಬೇಕಾಗಿಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ಏನು ಕೇಳಿದ್ರು ಉತ್ತರ ಕೊಡುತ್ತೆ. ಕೊಡಲ್ಲ, ನೀವು ಅಂದ್ಕೊಂಡಿದ್ರೆ ಅಷ್ಟೇ. ಅದು ರೋಬೋಟ್ಗೂ ಮನುಷ್ಯನಿಗಿರೋ ವ್ಯತ್ಯಾಸ ಇದ್ದಂಗೆ ಅದು. ಅದಕ್ಕೇನು ಒಳಗಡೆ ಫೀಡ್ ಮಾಡಿರ್ತೀವಿ ಅದು ಮಾತ್ರ ಕೊಡುತ್ತೆ, ಉಳಿದಿದ್ದು ಕೊಡಲ್ಲ. ಆದರೆ ಅದರಲ್ಲಿ ಫೀಡ್ ಮಾಡೋಕ್ಕಾಗದೇ ಇರೋಂಥದ್ದು ಯಾವ್ದಾದ್ರು ಇದ್ದರೆ ಅದು ವೇದಗಳು, ಅದು ನಮ್ಮ ಧರ್ಮ ಅಂತ. ನಾವು ಈ ಒಂದು ವಿಶ್ವ ಹಿಂದೂ ಪರಿಷತ್ ಕಟ್ಟಡದಲ್ಲಿ 4 ವೃತ್ತಿಗಳಿಂದ ಬಂದೋಗ್ತಾ ಇದ್ದೀವಿ. ನಮಗೆ ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತಿದೆಯಾ? ಏನೋ ಒಂದು ಬಿಲ್ಡಿಂಗಲ್ಲಿ ಒಂದು ಕ್ಲಾಸ್ ಮಾಡ್ತಾರೆ, ಬರ್ತೀವಿ, ಹೋಗ್ತೀವಿ, ಆ ಭಾವನೆಯಲ್ಲೇ ನಾವು ಬರ್ತಾ ಇದ್ದೀವಿ ಹೊರತು ನಮಗೆ ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಇಷ್ಟು ಜನಕ್ಕೆ ತಿಳುವಳಿಕೆ ಇದೆ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ. ಹೌದು, ನನಗೆ ಗೊತ್ತಿದೆ ವಿಶ್ವ ಹಿಂದೂ ಪರಿಷತ್ ಏನು ಮಾಡ್ತಾ ಇದೆ ಅನ್ನೋರು ಎಷ್ಟು ಚೆನ್ನಾಗಿಲ್ಲ. ಎಲ್ಲ ಜನಕ್ಕೆ ಎದ್ಬಿಟ್ರೆ ನಾನು ಮಾತು ನಿಲ್ಲಿಸ್ತೀನಿ. ನನಗೆ ವಿಶ್ವ ಹಿಂದೂ ಪರಿಷತ್ ಬಗ್ಗೆ ತಿಳಿದಿದೆ ಅಂತ ಹೇಳೋರು ಎಷ್ಟು ಚೆನ್ನಾಗಿದೆ ಅಷ್ಟೇ, 4 ಜನ. ಅದಕ್ಕೆ ನಾನು ಇವಾಗ ಮಾತಾಡೋದು. ನಾವು ಯಾವ ಕಟ್ಟಡಕ್ಕೆ ಬಂದಿದ್ದೀವೋ, ಎಲ್ಲಿ ಏನು ಕಲಿತಾ ಇದ್ದೀವೋ ಆ ಕಟ್ಟಡದ ಬಗ್ಗೆನೇ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ನಮಗೆ ಬಂದ್ವಿ, ಹೋದ್ವಿ, ಇಷ್ಟೇ. ನಾಳೆ ನನಗೆ ಇದಾಗಬಾರ್ದು ಅಂತ ನಾನಿಲ್ಲಿ ಮಾತಾಡ್ತಾ ಇರೋದು ಇವಾಗ ಈ ಕಾರ್ಯಕ್ರಮದಲ್ಲಿ. ನಾವು ಬದಲಿಗೆ ಹೇಳ್ತೀವಿ ನಮ್ಮ ಶಿಕ್ಷಣ ಉಚಿತ ಅಂತ. ನಿಮಗೆಲ್ಲ ಉಚಿತ ಶಿಕ್ಷಣ ಕೊಡ್ತಾರಾ? ನಮ್ಮ ಧರ್ಮದಲ್ಲಿ ಹೇಳ್ತಾ ಇದ್ದೀವಿ ನಾವು ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀವಿ. ಸರಿ, ಎಲ್ಲರಿಗೂ ಶಿಕ್ಷಣ ಕೊಡ್ತಾರಾ? ಇಲ್ಲ. ನಾವು ಕೊಡ್ತಾ ಇದ್ದೀವ? ನಿಮ್ಮ ಹತ್ರ ಯಾರು ಅಂತಾರು ಅಪ್ಲಿಕೇಶನ್ ತಗೊಂಡಿದ್ದೀವ? ನಿಮ್ಮ ಎಲಿಜಿಬಿಲಿಟಿ ಕೇಳಿದ್ದೀವ? ನಿಮ್ಮ ಜಾತಿಯನ್ನು ಕೇಳಿದ್ದೀವ? ನಿಮ್ಮ ಅರ್ಹತೆಯನ್ನು ಏನು ಕೇಳಿದಲ್ಲ. ಇದು ಸನಾತನ ಧರ್ಮ. ಧರ್ಮ ಅನ್ನೋದು ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಸರಿಯಾಗಿ ಸಿಗಬೇಕು, ಅದು ಸನಾತನ ಧರ್ಮ ಅಂತ. ಅದಕ್ಕೆ ವಿಶ್ವ ಹಿಂದೂ ಪರಿಷತ್. ಹಿಂದೂ ಸಮಾಜದಲ್ಲಿ ಸಾಕಷ್ಟು ಲೋಪಗಳಿದೆ, ಕೊರತೆಗಳಿದೆ, ಆದರೆ ಅಪೂರ್ಣ ಅಲ್ಲ. ಅದನ್ನು ನಾವು ಲೋಪಗಳನ್ನು ಸರಿಪಡಿಸಬೇಕು, ಅಪೂರ್ಣವಾಗಿರೋದನ್ನು ಪೂರ್ಣಗೊಳಿಸಬೇಕಷ್ಟೇ ಹೊರತು ಇಲ್ಲಿ ಯಾವತ್ತೂ ಯಾವುದಕ್ಕೂ ಕೊರತೆ ಇಲ್ಲ. ನಮ್ಮದು ಎಲ್ಲ ಪೂರ್ಣ ತುಂಬಿದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಸಿಷ್ಯತೆ, ಪೂರ್ಣ ಬಂದೇ ಉಳಿಯೋದು ಅಂತ. ಇದು ಸನಾತನ ಅಂತ ನಾವು ಹೇಳ್ತೀವಿ. ಭಾರತ ವಿಶ್ವಕ್ಕೆ ಏನು ಕೊಟ್ಟಿದೆ ಅಂದರೆ, ಕೆಲವರು ವ್ಯಂಗ್ಯವಾಗಿ ಹೇಳ್ತಾರೆ 0 ಅಂತ ಹೇಳ್ತಾರೆ. ಆ 0 ಕೊಟ್ಟಿದ್ದು ಭಾರತನೇ ಅಲ್ಲ. ಯಾವ ರೀತಿಯಲ್ಲ ಬೇಕಾದ್ರೆ ಹೇಳ್ಕೊಂಡಿದ್ದೀವಿ. 0 ಕೊಟ್ಟಿದ್ದು ಭಾರತ. ಈ 0 ಒಂದು ಕಲ್ಪನೆ ಇಲ್ಲೇ ಇದ್ದಿದೆ ಪ್ರಪಂಚದಲ್ಲಿ. ಇವತ್ತು ನೀವು ಅರ್ನ್ ಮಾಡ್ತಾ ಇದ್ದೀರ, ತುಂಡುಗಳನ್ನು ಬರೆಯೋಕ್ಕೆ ಎಷ್ಟಾಗುತ್ತೆ ಗೊತ್ತಾ? ನೀವು ಸಂಬಳ ತಗೋಬೇಕು ಅಂದರೆ ಅರ್ನ್ ಮಾಡ್ತೀರ ಲಕ್ಷಗಳು, ಅದನ್ನು ಹೇಗೆ ಬರೀಬೇಕು ನೀವು ಅಲ್ವಾ? ಭಾರತ ಅದು. ನಾವು ಭಾರತವನ್ನು ಅರ್ಥಕೋಬೇಕು, ಸನಾತನ ಧರ್ಮವನ್ನು ಅರ್ಥಕೊಳ್ಬೇಕು ಅಂದರೆ ನಾವು ಸ್ವಲ್ಪ ಮೂಲಕ್ಕೆ ಹೋಗಬೇಕು. ಅದನ್ನೇ ವೇದಗಳು, ಉಪನಿಷತ್ತುಗಳು ಅಂತ. ಈಗ ನೀವು ಕಲಿಯಕ್ಕೆ ವೇದಗಳ ಷಡಂಗಗಳಲ್ಲಿ ಒಂದಲ್ಲಿ ಕಲಿತಾ ಇದ್ದಾರೆ. ಯಾವುದದು? ಜ್ಯೋತಿಷ ಕಲಿತಾ ಇದ್ದೀರಾ. ಶಿಕ್ಷಾ ನಿಯಮಗಳು, ನೀವೊಂದು ಉಚ್ಚಾರ ಮಾಡಬೇಕು ಅಂತ ಹೇಗೆ ಉಚ್ಚಾರ ಮಾಡಬೇಕು ಅಂತ ಸುಮತಿಯವರು ಹೇಳಿಕೊಟ್ಟು ನಾವು ಬಾಯಿ ಬಿಡ್ತಾ ಇಲ್ಲ. ಯಾಕೆ ಬಾಯಿ ಬಿಡ್ತಾ ಇಲ್ಲ? ನಮ್ಮ ಕ್ಲಾಸಲ್ಲಿ ಅಭ್ಯಾಸ ಮಾಡಿಲ್ವಾ? ಅದ್ರ ಶಿಕ್ಷಣ ಆಗಬೇಕು, ಹೇಗೆ ಹೇಳಬೇಕು ಅಂತಲ್ವಾ? ಇದು ಶಿಕ್ಷಾ ಅಂತ. ವ್ಯಾಕರಣ, ನಾನೇನೇ ಬರೀಬೇಕು, ನನ್ನ ವ್ಯಾಕರಣ ಗೊತ್ತಿರಬೇಕು ಅಲ್ವಾ? ಒಬ್ಬರು ಕೇಳಿದ್ರು ಸರ್ಟಿಫಿಕೇಟ್ ಬರೆಯುವಾಗ ಜ್ಯೋತಿಷ ಅಂತ ಹಾಕಿದ್ರಲ್ಲ, ಯಾಕಿಟ್ಟು ಹೋಗಿದೆ ಅಂತ ಕೇಳಿದ್ರು ಹುಡುಗರು. ನಿಮಗೂ ಅನಿಸುತ್ತೆ ಜ್ಯೋತಿಷಾನ ಜ್ಯೋತಿಷ್ಯಾನ? ನಮಗೆ ತಲೆಯಲ್ಲಿ ಗೊತ್ತಿರೋದು ಅವತ್ತಿದೆ ಜ್ಯೋತಿಷ್ಯ ಅಂತ.
ಆದರೆ ಆ ವೇದಗಳ ಷಡಂಗಗಳ ಒಂದು ಪದದ ಹೆಸರು ಜ್ಯೋತಿಷ್ಯ ಅಲ್ಲ, ಜ್ಯೋತಿಷಾನೆ, ಅದು ಸಂಸ್ಕೃತ ಮೂಲ ಪದ. ಅರ್ಥ ಮಾಡಿಸ್ಬೇಕು, ಹೌದಾ ಅಂತ ಗೊತ್ತಾಯ್ತಲ್ವಾ? ಹೀಗೆ ನಮಗೆ ನಾವು ಇಲ್ಲಿ ತಿಳ್ಕೊಳ್ಳೋದಂದ್ರೆ ತುಂಬ ಇದೆ. ವೇದಗಳ ಷಡಂಗಗಳಲ್ಲಿ ವ್ಯಾಕರಣ ಒಂದಷ್ಟು ಕಲ್ತಿದ್ದೀವಿ, ಶಿಕ್ಷಣ ಯಾರು ಹೇಳಿಕೊಟ್ಟಿಲ್ಲ, ಇಲ್ಲಿ ಮಾತ್ರ ಹೇಳ್ಕೊಡ್ತಾ ಇದ್ದೀವಿ. ನೀವು ನೂರಾರು ಕಡೆ ಭಗವದ್ಗೀತೆ ಕಲಿಬೋದು, ನೂರಾರು ಕಡೆ ಶ್ಲೋಕಗಳಿಂದ ದುರ್ಗಾ ಎಲ್ಲ ಕಲಿಬೋದು. ಶಿಕ್ಷಣ ನಿಯಮಗಳನ್ನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ತಿಳಿಸ್ತಾ ಇಲ್ಲ. ಕನ್ನಡದಲ್ಲಿ ಸಂಸ್ಕೃತವನ್ನು ಬರ್ಕೊಂಡು ಓದ್ತಾ ಇದ್ದಾರೆ. ಸಂಸ್ಕೃತವನ್ನು ಕನ್ನಡದಲ್ಲಿ ಬರ್ಕೊಂಡು ಮಾತ್ರಕ್ಕೆ ಅದು ಕನ್ನಡ ಆಗ್ಬಿಡುತ್ತಾ? ಸಾಧ್ಯ ಇಲ್ಲ. ಸಂಸ್ಕೃತವೇ. ನಿಮಗೆ ಲಿಪಿ ಅರ್ಥ ಆಗಿಲ್ಲ ಅನ್ನೋಕ್ಕೋಸ್ಕರ ಕನ್ನಡದಲ್ಲಿ ಬರ್ಕೊಂಡಿದೆ ಹೊರತು ಅದ್ರ ನಿಯಮಗಳು ತನ್ನಷ್ಟಕ್ಕೆ ತಾನೇ ನಿಯಮ ಇದೆ. ತಮಿಳ್ನವ್ರ ಹತ್ರ ಹೋಗ್ಬಿಟ್ಟು ನೀವು ತಮಿಳು ಮಾತಾಡಿ, ನಿಮ್ಮ ತಮಿಳು ಅವ್ರು ಬಿಡಿಸಲ್ಲ. ನೀವು ತಮಿಳು ಅಂದರೆ ಅವ್ರು ತಮಿಳು ಅಂತಾರೆ, ನಮಗೆ ಅರ್ಥ, ನಾವು ಕರೆಕ್ಟಾಗಿ ಹೇಳಿರ್ತೀವಿ, ಅವ್ರು ಅದಕ್ಕೆ ಅದೇ ಥರ ಹೇಳಬೇಕು ಅಂತಾರೆ. ಅಂದರೆ ಒಂದೊಂದು ಭಾಷೆಗೆ ತನ್ನದೇ ಆದ ನಿಯಮ ಇದೆ ಅವರಿಗೆ. ಅವರಿಗೆ ಬೆಂಗಳೂರು ಅಂತ ಬರಲ್ಲ, ಅವ್ರು ಬೆಂಗಳೂರು ಅಂತ ಲಕಾರ ಬರುತ್ತೆ, ಮಂಜುಳಾ ಅಂತಾರೆ. ಅಂದರೆ ತಮಿಳು ನಮಗೆ ಲಕಾರ ಬರುತ್ತಾರೆ. ಅಂದರೆ ಪ್ರಾದೇಶಿಕ ವ್ಯತ್ಯಾಸಗಳಿದೆ. ಆದರೆ ಭಾರತ ದೇಶದ ಯಾವುದೇ ಮೂಲೆಗೆ ಹೋಗಲಿ, ವಿಶ್ವದ ಯಾವುದೇ ಮೂಲೆಗೆ ಹೋಗಲಿ, ಯಾವ ಕಾಲಘಟ್ಟಕ್ಕೆ ಹೋಗಲು ಕೂಡ ವೇದಗಳಿಗೆ ತನ್ನದೇ ಆದ ಒಂದು ಇದಿದೆ. ಇನ್ನು 5000 ವರ್ಷಗಳ ನಂತರವೂ ಹ್ರಸ್ವಸ್ವರ, ದೀರ್ಘಸ್ವರ, ಅನುದಾತ್ತ, ಉದಾತ್ತ, ಸ್ವರಿತ, ದೀರ್ಘಸ್ವರಿತ, ದ್ವಿತ್ವ ಇದ್ಯಾವುದು ಬದಲಾವಣೆ ಆಗೋದಿಲ್ಲ. ಓಕೆ, ಇದಕ್ಕೆ ರೆಫರೆನ್ಸ್ ಏನು? ಇವತ್ತು ನಾನು ಹೀಗೆ ಹೇಳಬೇಕು ಅಂತ ಹೇಳಿರ್ತೀನಲ್ಲ, ನಾಳೆ ನನ್ನ ಶಿಷ್ಯ ಇನ್ನೊಂಥರ ಹೇಳ್ಬಿಡ್ತಾರೆ. ಅವರ ಅರ್ಥೈಸ್ಕೊಂಡಿಲ್ಲ. ಆ ಥರ ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದೊಂದು ಸ್ವರಕ್ಕೂ ನಮಗೆ 5-7 ಸಪ್ತ ಸ್ವರಗಳಿದೆಯಲ್ಲ, ಒಂದೊಂದು ಪಕ್ಷಿನ ಉದಾಹರಣೆ ಕೊಟ್ಟರು. ಆ ಪಕ್ಷಿ ಉದಾಹರಣೆ ನಿಮಗೆ ಅದೇ ರೆಫರೆನ್ಸ್. ನಾವು ನೆನೆಗ ಒಂದು ವೇದಗಳಲ್ಲಿ ಬರುತ್ತೆ, 3ನೇದು ಆ ಊಹಾ, ಎಷ್ಟು ಹೇಳಿಬೇಕು ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇಲ್ಲ, ಅದಕ್ಕೆ ಅವನೊಂದು ಪಕ್ಷಿ ಹೇಳ್ತಾರೆ. ಹ್ರಸ್ವ ಅಂದರೆ ಎಷ್ಟು, ದೀರ್ಘ ಅಂದರೆ ಎಷ್ಟು ಅಂತ. ಇಷ್ಟು ವೈಜ್ಞಾನಿಕ ಇರುವಂತಹ ಧರ್ಮ ನಮ್ಮ ಭಾರತೀಯ ಸನಾತನ ಧರ್ಮ ಅಂತ. ಈ ಧರ್ಮದ ಸಂರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತೆ ಹೇಳ್ತಾ ಇದ್ದೀವಿ. ಇವತ್ತು ಧರ್ಮಕ್ಕೆ ನಾಶ ಇಲ್ಲ, ಧರ್ಮ ಅವಿನಾಶಿ. ನಾವು ವಿನಾಶದ ಅಂಚಿನಲ್ಲಿದ್ದೀವಿ. ಯಾಕೆ ವಿನಾಶದ ಅಂಚಿನಲ್ಲಿದ್ದೀವಿ ಅಂದರೆ ನಾವು ಧರ್ಮವನ್ನು ಪಾಲಿಸ್ತಾ ಇಲ್ಲ. ಹೀಗೆ ಈ ಧರ್ಮದ ಅನಾಚರಣೆಯಿಂದ ಯಾರು ವಿನಾಶದ ಕಡೆ ಹೋಗ್ತಾ ಇದ್ದೀವೋ ಅವರಿಗೆ ಧರ್ಮದ ಬಗ್ಗೆ ತಿಳಿಸ್ಕೊಟ್ಟು ಧರ್ಮ ಸಂರಕ್ಷಣೆ ಅಂತ, ಧರ್ಮ ಸಂರಕ್ಷಣೆ ಅಲ್ಲ, ಅವರನ್ನ ಸಂರಕ್ಷಣೆ ಮಾಡೋದು ಧರ್ಮ ಮಾರ್ಗಕ್ಕೆ ತಂದು ಅಂತ. ಇದು ವಿಶ್ವ ಹಿಂದೂ ಪರಿಷತ್ ಕಾರ್ಯ. ಈ ಕಟ್ಟಡದಲ್ಲಿ ಆಗ್ತಾ ಇರೋದಷ್ಟೇ. ಮೊದಲೇ ಮಹಡಿ ಎಷ್ಟು ನೋಡಿದ್ದೀರಾ? ಮೊದಲೇ ಮಹಡಿಯಲ್ಲಿ ನೀವು ನಮ್ಮ ಮೊದಲನೇ ಮಹಡಿ ನೋಡಿದ್ದೀರಿ ಕಟ್ಟಡದಲ್ಲಿ? ನೇರ 2 ಮತ್ತು 4ಕ್ಕೆ ಬರ್ತೀರ. ಮೊದಲನೇ ಮಹಡಿ ನೋಡಿದವರು ಎಷ್ಟು ಜನ ಕೈ ಎತ್ತಿ ನೋಡಿ, ನಿಮಗದು ಗೊತ್ತಾಗ್ತದೆ. ಯಾಕೆಂದರೆ ಈ ಕಟ್ಟಡದಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಮೊದಲನೇ ಮಹಡಿಯಲ್ಲಿ ಹೋದರೆ ವಿಶ್ವ ಹಿಂದೂ ಪರಿಷತ್ತು ಎಷ್ಟು ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದೊಂದು ಪದ ನೋಡಿದ್ರೆ, ಓ ಇದು ಕೆಲಸ ಮಾಡ್ತಾ ಇದೆಯಾ? ನೀವು ಅಲ್ಲೇ ಪೇಪರಲ್ಲಿ ನೋಡ್ತೀರಾ, ಬಜರಂಗದಳ ಕೇಳಿರ್ತೀರ ಅಲ್ವಾ? ಯಾರು ಮಾತನ್ನು ಕೇಳ್ತೀರಾ? ನಮ್ಮ ವಿರೋಧಿಗಳಿಗಾಗಿ ಬಜರಂಗಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಯುವ ವಿಭಾಗ. ಧರ್ಮ ರಕ್ಷಣೆಗೆ ಶಾರೀರಿಕವಾಗಿ, ಬೌದ್ಧಿಕವಾಗಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ರಕ್ಷಣೆಗೆ ತೊಡಗಿಸಿಕೊಂಡಿರುವಂತಹ ದೇಶಪ್ರೇಮಿ ಯುವಕರ ಒಂದು ತರುಣ ಸಂಘಟನೆ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯ ವಿಭಾಗ. ನಾನೇ ವಿಶ್ವ ಹಿಂದೂ ಪರಿಷತ್ ಅಂತ ನೀವು ಅಂದ್ಕೊಂಡ್ರೆ ನನ್ನ 2 ತೋಳುಗಳಿದೆಯಲ್ಲ, ಇದೇ ಬಜರಂಗದಳ ಅಂತ. ಅದೇ ಥರ ದುರ್ಗಾವಾಹಿನಿ ಈ ಧರ್ಮ ರಕ್ಷಣೆಗೋಸ್ಕರ ನಾವು ಕೂಡ ಮಾಡ್ತೀವಿ, ನಾವೇನು ಕಡಿಮೆ ಇಲ್ಲ ಅಂತ ತರುಣಿಯರು ಬಂದು ಸಂಘಟನೆ ಜೋಡಿಸಿಕೊಂಡು ರಕ್ಷಣೆಗೆ ಸೇವೆ, ಸುರಕ್ಷೆ ಮತ್ತು ಸಂಸ್ಕಾರ ಈ 3 ವಿಷಯಗಳನ್ನು ಇಟ್ಕೊಂಡು ರಾಷ್ಟ್ರಕ್ಕೆ ಸಮರ್ಪಿಸಿಕೊಂಡಿರುವಂತಹ ತರುಣಿಯರಿಗೆ ಆ ಒಂದು ಕಾರ್ಯವಿಭಾಗಕ್ಕೆ ಹೆಸರು ದುರ್ಗಾವಾಹಿನಿ. ಅದೇ ಥರ ಸತ್ಸಂಗ, ಇಲ್ಲಿ ಪ್ರತಿ ವಾರ ನಿಮ್ಮದು ಒಂದು ಸತ್ಸಂಗವೇ. ನೀವು ಬಂದು ಕೂತ್ಕೊಳ್ತೀರಾ, ಓಂಕಾರ ಹೇಳ್ತೀರಾ, ಯಮವೇದಿಕಾ ಮಂತ್ರ ಹೇಳ್ತೀರಾ. ಯಾಕೆ ಹೇಳ್ತೀರಾ ಯಮವೇದಿಕಾ ಮಂತ್ರವನ್ನು? ಈಗ ಹೇಳಿ, ಓಂಕಾರವನ್ನು ಯಾಕೆ ಹೇಳ್ತೀರಾ? ಎಲ್ಲರೂ ಓಂಕಾರದಿಂದಲೇ ಆರಂಭ ಆಗಿರೋದು. ಆ 3 ಸರ್ತಿ ಓಂಕಾರ ಅಷ್ಟೊತ್ತಿಗೆ ನಿಮ್ಮ ಮನಸ್ಥಿತಿ ಇಲ್ಲಿ ಹೇಗೆ ಇದ್ರೂ ಕೂಡ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿಂದ ಏನು ಹೇಳ್ತೀವೋ ಅದು ರಿಸೀವ್ ಮಾಡ್ಕೊಳ್ಳೋಕೆ ಸಿದ್ಧ ಆಗುತ್ತೆ 3 ಸರ್ತಿ ಓಂಕಾರ. ವೈಜ್ಞಾನಿಕವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಹೇಳ್ಕೊಡ್ತಾರೆ ಯಮವೇದಿಕಾ ಮತ್ತು ದುಷ್ಯಪರಾಣ, ಅವ್ರು ಯಾರೋ ಬಂದು ಹೇಳ್ಕೊಟ್ಟು ನಾವೇ ಏನು ಹೇಳಬೇಕಲ್ಲ. ಅದೇನೋ ಒಂದು ಆಕ್ಟಿವಿಟಿ ಥರ ಸ್ಕೂಲಲ್ಲಿ ಮಕ್ಕಳು ಪ್ರೇಯರ್ ಮಾಡಿದಾಗ ನಾವು ಹೇಳ್ತಾ ಇದ್ದೀವಿ. ಅದೇನದು ಐಕ್ಯ ಮಂತ್ರ ಅಂದರೆ, ನಾವು ಹಿಂದೂಗಳು ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತೀವಿ. ನಾವು ನಿರಾಕಾರವನ್ನು ಉಪವಾಸ ಮಾಡ್ತೀವಿ, ಆ ಬ್ರಹ್ಮನನ್ನು ಕೂಡ ಉಪಾಸನೆ ಮಾಡ್ತೇವೆ, ಮತ್ತು ಸಕಾಲವಾದ ದೇವತೆಗಳನ್ನು ನಾವು ಉಪಾಸನೆ ಮಾಡ್ತೀವಿ. ಆದರೆ ಇಲ್ಲಿ ಒಬ್ಬೊಬ್ರಿಗೊಂದು ದೇವರು, ಯಾವ ದೇವರು? ಇವರಿಗೆ ಗಣಪತಿ ಭಜನೆ ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಕೃಷ್ಣನ ಹೆಸರು ಹೇಳಿಲ್ವಲ್ಲ ಅಂತ. ಕೃಷ್ಣನ ಹೆಸರು ನಮ್ಮ ಹನುಮಂತಂತ ಹೇಳಿಲ್ಲ ಅಂತಾರೆ, ಅವರು ನರಸಿಂಹಸ್ವಾಮಿಗೆ ಹೇಳಿಲ್ಲ ಅಂತಾರೆ. ಅವರು ಹೀಗೆ ಆಮೇಲೆ ಬುದ್ಧನ ಹೆಸರು ಹೇಳಿಲ್ಲ, ಜೈನರ ಹೆಸರು ಹೇಳಿಲ್ಲ, ಸಿಖ್ಖರ ಹೆಸರು ಹೇಳಿಲ್ಲ. ಭಾರತದಲ್ಲಿ ಎಲ್ಲರಿಗೂ ಒಂದು ಪ್ರಾರ್ಥನೆ ಬೇಕಲ್ಲ, ಅದು ಐಕ್ಯ ಮಂತ್ರ ಅಂತ. ವೈದಿಕಾ ಮಂತ್ರ ದೃಶ್ಯ ಪುರಾಣ.
ಯಾವ ವೈದಿಕ ಜನರು ಪುರಾಣಗಳಿಂದ ಏನು ದರ್ಶಿಸಿಕೊಂಡ್ರು, ಇಂದ್ರ, ಯಮ, ವಾಯು ಅವರೆಲ್ಲರನ್ನ ದರ್ಶಿಸಿಕೊಂಡ್ರಲ್ಲ, ಹಾಗೆ ಆರಂಭ ಆಗುತ್ತೆ ವೈದಿಕ ಮತ್ತು ಋಷಭ ಪುರಾಣ. ಇಂದ್ರಂ ಯಮಂ ಮಾತ ವಿಶ್ವಾನಮಾಹು ವೇದಾಂತಿನೋ ನಿರ್ವಚನೀಯಮೇಕಂ ಎಂ ಬ್ರಹ್ಮ ಶಬ್ದೇನ ವಿದಿದ್ದಶಂತಿ ಅಂತ. ಆ ಶ್ಲೋಕದ ಅರ್ಥ ಅಷ್ಟೇ. ನಾವು 3 ಚರಣಗಳಿದೆ. ನಾವು ಯಾವ ದೇವರನ್ನ ಹೇಗೆ ನಾವು ಕರೆದರೂ ಕೂಡ ಅದೆಲ್ಲವನ್ನು ತಯೇಕ ಏವ ಪ್ರಭುರದ್ವಿತೀಯ, ಅವನು ಒಬ್ಬನೇ ಅದ್ವಿತೀಯನಾದಂಥ ಪ್ರಭು, ಅವನನ್ನು ನಾವು ಪರಮಾತ್ಮ ಅಂತ ಕರಿತೀವಿ ಅಂತ. ಹೀಗೆ ನಾವು ವಿವಿಧ ಮತಗಳು, ವಿವಿಧ ಸಂಪ್ರದಾಯಗಳು, ನಾವು ಯಾವ ಯಾವ ದೇವರನ್ನ ಯಾವ ಯಾವ ಹೆಸರಿಂದ ಪೂಜೆ ಮಾಡಿದ್ರು ಕೂಡ ಅದೆಲ್ಲವೂ ಕೊನೆಗೆ ತಲುಪೋದು ಆ ಪರಬ್ರಹ್ಮನಿಗೆ. ಇದು ಐಕ್ಯ ಮಂತ್ರದ ಉದ್ದೇಶ. ಅದು ನಾವು ಹೇಳ್ತಾ ಇದ್ದೀವಿ. ಆಮೇಲೆ 13 ಸಾರಿ ರಾಮತಾರಕ ಮಂತ್ರ ಹೇಳ್ತಾರೆ. ಶ್ರೀರಾಮ ಜೈ ರಾಮ ಜೈ ಜೈ ರಾಮ. ಯಾಕೆ ಹೇಳಬೇಕು? ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ. ನಿಮ್ಮ ಮುತ್ತಾತನ ತಂದೆಯ ಹೆಸರು ಯಾರು ಗೊತ್ತಿದೆ? ಗೊತ್ತಿಲ್ಲ. ನಿಮ್ಮೊಬ್ಬರು ಗೊತ್ತಿರ್ಬೋದು. ಯಾಕಂದ್ರೆ ನಿಮ್ಮ ತಾತ ತಿಥಿ ಮಾಡೋದು ನೋಡಿದ್ರೆ ನೀವು ಗೊತ್ತಿರುತ್ತೆ. ಯಾಕಂದ್ರೆ ನಾವು 3 ತಲೆಮಾರು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ರೆ ನಮಗೆ ಗೊತ್ತಿರೋದು 3 ತಲೆಮಾರು. ಯಾರು ಗೊತ್ತಾ? ನಾವು ಶ್ರಾದ್ದ ಮಾಡಕ್ಕೆ ಅಧಿಕಾರ ಸಿಕ್ಕಿದ ಮೇಲೆ ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ, 3. ಮುತ್ತಾತನ ಹೆಸರು ನಮ್ಗೆ ಗೊತ್ತಿರೋದು. ಗೊತ್ತಿದ್ರೆ ತುಂಬಾ ಸಂತೋಷ. ಆಯ್ತು, ತುಂಬಾ ಸಂತೋಷ. ನಿಮ್ಮ ಮುತ್ತಾತನ ಅಪ್ಪನ ಹೆಸರು, ಅವ್ರ ಮುತ್ತಾತನ ಹೆಸರು ಗೊತ್ತು. 6 ತಲೆಮಾರು ಗೊತ್ತು ಅಂತ ಹೇಳೋಣ. 7ನೇ ತಲೆಮಾರು ಗೊತ್ತಾ? ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಗೆ ಕೃಷ್ಣ ಗೊತ್ತು. ಕೃಷ್ಣ ಎಷ್ಟು ವರ್ಷಗಳಿಂದ ಹುಟ್ಟಿದ್ದು? ರಾಮ ಗೊತ್ತು. ಎಷ್ಟು ವರ್ಷಗಳಿಂದ ಹುಟ್ಟಿದ್ದು? ನಮ್ಮ ಜ್ಯೋತಿಷ್ಯದ ಪ್ರಕಾರವೇ ತಗೊಳ್ಳೋಣ. ಕಲಿಯುಗ ಆರಂಭ ಆಗಿ 5127 ವರ್ಷ ಆಗಿದೆ. ಆಯ್ತಾ? ಆ ಕಲಿಯುಗ ಹಿಂದೆ ಎಷ್ಟು ಯಾವ್ದು ಯುಗ ಆಯಿತು? ಕಲಿಯುಗದ ಆಯಸ್ಸು ಬೇಡ. ಕಲಿಯುಗದ ಆಯಸ್ಸು 4,32,000 ವರ್ಷಗಳು. ಅದೇ ನಿಮ್ಗೆ ದ್ವಾಪರ ಯುಗ ನಡೆದಿದೆ. ದ್ವಾಪರ ಯುಗದ ಆಯಸ್ಸು ಎಷ್ಟು? 432 × 2 864 ಅಂತ. ಅಂದ್ರೆ 5127 + 864 8,64,000 ವರ್ಷಗಳ ಹಿಂದೆ ರಾಮಾಯಣ ನಡೀತು. ಆಗ ರಾಮ ನಮಗೆ ಈ ಲೋಕದಿಂದ ದಿಗ್ಸಿದ್ದಕ್ಕೆ ತಗೊಂಡ್ರು ಕೂಡ ಎಷ್ಟು ವರ್ಷಗಳಾಯ್ತು? ಆಗ ರಾಮನನ್ನ ಯಾಕೆ ನೆನೆಸ್ಕೊಳ್ತೀವಿ ನಾವು? ಅದು ರಾಮ ಮರ್ಯಾದೆ ಪುರುಷೋತ್ತಮ ಅಂತ. ಅದಕ್ಕೆ ರಾಮ ತಾರಕ ಮಂತ್ರ ಅಂತ ಹೇಳಿದ್ರು. ರಾಮ ಜೀವನದಲ್ಲಿ ನಡೆದು ತೋರಿಸಿದ, ಹೇಗೆ ಬದುಕಬೇಕು ನಡೆದು ತೋರಿಸಿದ ಅವನ ಆದರ್ಶಗಳು ಆಗಿನ ಕಾಲಕ್ಕೆ ಅಲ್ಲದೆ ಮುಂದಿನ ಸರ್ವಕಾಲಕ್ಕೂ ಅದೇ ಆದರ್ಶಗಳಾಗಿ ಬಂದಿದ್ದರಿಂದ ಇವತ್ತು ರಾಮನನ್ನ ನಾವು ರಾಮ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಯಾವುದಾದ್ರು ಒಂದು ದೇವಸ್ಥಾನಕ್ಕೆ 500 ವರ್ಷಗಳ ಯುದ್ಧ, 78,000 ಯುದ್ಧ, 3 ಲಕ್ಷ ಜನ ಬಲಿದಾನ, ಇದೆಲ್ಲ ಯಾವ್ದಾದ್ರು ಆಗಿರ್ಬೇಕು ಅಂದ್ರೆ ಒಂದೇ ಒಂದು, ಅದು ರಾಮ ಮಂದಿರಕ್ಕೋಸ್ಕರ ಅಂತ. ಒಂದು ರಾಮ ಮಂದಿರಕ್ಕೋಸ್ಕರ. ಯಾಕೆ ಜನಗಳಿಗೇನು ಹುಚ್ಚಿದ? ನಾವು ಹುಚ್ಚರು, RSS ನಾವು ಹುಚ್ಚರು, ವಿಶ್ವ ಹಿಂದೂ ಪರಿಷತ್ ನಾವು ಹುಚ್ಚರು, ದಾರಿ ತಪ್ಪಿದವರು ಅಂದ್ಕೊಳ್ಳೋಣ. ಈ 78 ಯುದ್ಧ, 3 ಲಕ್ಷ ಜನ ಬಲಿದಾನ 475 ವರ್ಷಗಳಲ್ಲಿ ಹೇಗಾಯಿತು ಅಂದ್ರೆ ಅದು ರಾಮನ ವ್ಯಕ್ತಿತ್ವ ಅಂತ. ಈ ಮಣ್ಣಿನಲ್ಲಿ ನಡೆದಿರೋದು ಆ ಆದರ್ಶಗಳು ಅಂತ. ಅದಕ್ಕೋಸ್ಕರ ರಾಮನನ್ನ ಆರಾಧನೆ ಮಾಡ್ತೇವೆ. ಅದಕ್ಕೆ ರಾಮ ಮಂದಿರ ಅಂತ. ಹೋಗ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ಮೇಲೆ ಇನ್ನೂ ನೋಡದೇ ಇರೋರು ಕೈ ಎತ್ತೀರಿ. ತುಂಬಾ ಶೋಚನೀಯ ಅನ್ಸುತ್ತೆ. ಯಾಕೆ ಗೊತ್ತಾ? 475 ವರ್ಷಗಳಿಂದ ಹೋರಾಟ ನಡೆದು, ಅಷ್ಟು 8 ವರ್ಷಗಳ ವಿಶ್ವ ಹಿಂದೂ ಪರಿಷತ್ ಹೋರಾಟ, ಅದಕ್ಕೆ ಜಗಳಗಳು ಇಷ್ಟೆಲ್ಲ ಆಗಿ 27 ವರ್ಷಗಳ ಕಾನೂನು ಉತ್ಪಕ ಹೋರಾಟ, ನೀವೇ ಕೊಟ್ಟು ದುಡ್ಡಿಂದ ಮಂದಿರ ಕಟ್ಟಿದ್ರು ಕೂಡ ನಮಗೆ ನೋಡೋಕ್ಕೆ ಟೈಮ್ ಇಲ್ಲ. ಡೈರೆಕ್ಟ್ ಟ್ರೈನ್ ಇದೆ ಅಯೋಧ್ಯೆಗೆ, ಹೋಗಿ ಬರ್ಬೋದು. ಫ್ಲೈಟ್ ಇದೆ, ಬೆಳಿಗ್ಗೆ 7:10 ಬಿಟ್ಟರೆ 9:20 ಇಳಿತೀರ. ಅಲ್ಲಿಂದ ನೇರ ದರ್ಶನ ಮಾಡ್ಕೊಂಡು 11:30 12 ದರ್ಶನ ಮುಗಿದೋಗುತ್ತೆ. ಮಧ್ಯಾಹ್ನ 2 ಗಂಟೆ ಫ್ಲೈಟ್ 5 ಗಂಟೆಗೆ ಇತ್ತು. ಬೆಳಿಗ್ಗೆ ಡ್ಯೂಟಿಗೆ ಹೋಗೋಕ್ಕಿಂತ ಬೇಗ ರಾಮ ಮಂದಿರ ನೋಡ್ಕೊಂಡು ಬರ್ಬೋದು. ಯಾಕೆ ನೋಡಿಲ್ಲ ನಾವೆಲ್ಲ ನನ್ನ ದೃಷ್ಟರು. ಅದಕ್ಕೋಸ್ಕರ ಯುದ್ಧ ಮಾಡಿ ಪ್ರಾಣ ಅಂತಿತ್ತು. ಅವರೆಲ್ಲ ನವಮಂಡಲದಲ್ಲಿ ಕಾಯ್ತಾ ಇದ್ರು, ಯಾವಾಗ ರಾಮ ಮಂದಿರ ಆಗತ್ತೆ ಅಂತ. ರಾಮ ಮಂದಿರ ಕಟ್ಟಿದ್ದೀವಿ, ನಾವು ನೋಡಿಲ್ಲ. ನೋಡ್ಲೇಬೇಕು ಅಂತಲ್ಲ, ಆ ರಾಮನ ವಿಶೇಷತೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಷ್ಟೇ. ನನಗೆ ಬೌದ್ಧಿಕ ಮಾಡಕ್ಕೆ ಬಿಟ್ಟರೆ ನಾನು 8 ಗಂಟೆವರೆಗೂ ಮಾತಾಡ್ತೇನೆ. ನೀವು ಬೇಜಾರು ಮಾಡ್ಕೊಳ್ಳಲ್ಲ, ಅಷ್ಟು ವಿಷಯಗಳಿದೆ. ಆದರೂ ಕೂಡ 10 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ನಿಮ್ಗೆಲ್ಲ ತಿಳ್ಕೊಳ್ಬೇಕು ಅನ್ನೋಕ್ಕೋಸ್ಕರ ಅಷ್ಟೇ. ನಾವು ವಿಶ್ವ ಹಿಂದೂ ಪರಿಷತ್ತು ಸತ್ಸಂಗಗಳ ಮೂಲಕ, ಭಜನಾ ದಳದ ಮೂಲಕ, ದುರ್ಗಾವಾಹಿನಿ ಮೂಲಕ ಮತ್ತು ಮಾತೃಶಕ್ತಿ ಅಂತೇಳಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸಿ 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 ನಮೋ ನಮಃ ಅಂತೀವಲ್ವಾ. ಈ ಮಾತೆಯರಿಂದಲೇ ಧರ್ಮ ಸಂರಕ್ಷಣೆ ಆಗಬೇಕು, ಧರ್ಮದ ಅನುಷ್ಠಾನ ಆಗಬೇಕು ಅನ್ನೋಕ್ಕೋಸ್ಕರ ಈ ಮಾತೃಶಕ್ತಿ, ದುರ್ಗಾವಾಹಿನಿ, ಸತ್ಸಂಗ ಮತ್ತು ಭಜರಂಗಗಳ ಮೂಲಕ ಸಮಾಜದಲ್ಲಿ ಪರಿವರ್ತನೆ ಏನು ಇಲ್ಲಗಳಿಲ್ವೋ ಅದನ್ನು ಪೂರೈಸೋದೇ ವಿಶ್ವ ಹಿಂದೂ ಪರಿಷತ್ ಕೆಲಸ.
ಸೇವೆ ಅನ್ನೋದು ಅರ್ಥ. ಅದಕ್ಕೆ ಇಲ್ಲದೆ ಇರೋರು ಇಲ್ಲದೆ ಇರೋರಿಗೆ ಕೊಡೋದೇ ಸೇವೆ ಅಂತ ಅನ್ಸ್ಕೊಂಡ್ರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್. ಸಂಸ್ಕಾರ ಇಲ್ವಾ, ಸಂಸ್ಕಾರ ಕೊಡೋಕ್ಕೆ ವಿಶ್ವ ಹಿಂದೂ ಪರಿಷತ್. ಸುರಕ್ಷತೆ ಇಲ್ವಾ, ಸುರಕ್ಷೆ ಕೊಡೋಕ್ಕೆ ವಿಶ್ವ ಹಿಂದೂ ಪರಿಷತ್. ಈ 4 ಕಂಬಗಳ ಮೇಲೆ ವಿಶ್ವ ಹಿಂದೂ ಪರಿಷತ್ ನಿಂತಿದೆ. ಅಷ್ಟೇನ ಸಮಾಜ ಅಂದರೆ ಅಷ್ಟೆಲ್ಲ ವಿಶ್ವ ಹಿಂದೂ ಪರಿಷತ್ತು. ಈಗ ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ಎಲ್ಲ ಸಂತರುಗಳನ್ನು ಹುಡುಕಿದೆ. ಪ್ರತಿಯೊಬ್ಬ ಸ್ವಾಮೀಜಿಗೂ ಒಂದು ಮಠ, ಅವರಿಗೊಂದು ಜಾತಿ ಇದೆಯಾ ಇಲ್ವಾ? ಜಾತಿ ಇಲ್ಲೇ ಒಂದು ಮಠ, ಒಬ್ಬ ಸ್ವಾಮೀಜಿ ಹೆಸರು ಹೇಳಿ. ಹಿಂದೂ ಅಂತ ಅನ್ಸ್ಕೊಳ್ಳೋ ಒಬ್ಬ ಸ್ವಾಮೀಜಿ ಹೆಸರು ಹೇಳಿ. ಇದು ಹಿಂದೂ ಮಠ, ಇವರು ಹಿಂದೂ ಸ್ವಾಮೀಜಿ ಅನ್ನೋರು ಯಾರಿದ್ದಾರೆ ಹೇಳಿ. ಅದೇ ಭಾರತದ ವಿಶೇಷ. ಅವೆಲ್ಲ ಬೇರೆ ಬೇರೆ ಇದ್ರೂ ಕೂಡ ವಿವಿಧತೆಯಲ್ಲಿ ಏಕತೆ. ಇಷ್ಟೆಲ್ಲ ಇದ್ರೂ ಕೂಡ ನಾವೆಲ್ಲ ಹಿಂದೂ ಧರ್ಮ ಇವತ್ತು ಉಳ್ಕೊಂಡು ಬಂದಿದೆ. ಆದರೆ ಇವತ್ತು ಅಪಾಯದಲ್ಲಿರೋದ್ರಿಂದ ನಾವು ಪ್ರತ್ಯೇಕವಾಗಿ ಕೂತ್ಕೊಂಡ್ರೆ ನಮ್ಮನ್ನು ಕಡಿತಾರೆ. ಒಂದು ಕಟ್ಟಲ್ಲಿ 50 ಕಡ್ಡಿ ಇರುತ್ತೆ, ಚೆನ್ನಾಗಿ ಕಟ್ಟಿರ್ತೀವಿ, ಮುರಿಯೋಕ್ಕಾಗುತ್ತಾ? ಆಗೋದಿಲ್ಲ. ಅದನ್ನೇ 50 ಕಡ್ಡಿ ಇದ್ರೆ ಮಗು ಕೊಟ್ಟರು ಪಟಕ್ ಅಂತ ಮುರಿದು ಬಿಸಾಕ್ತಾನಲ್ವಾ? ಈ ಕಡ್ಡಿಗಳಾಗಿ ನಾವಿದ್ರೂ ಕೂಡ ಇದ್ವಿ. ಇವತ್ತು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿರೋದ್ರಿಂದ ನಾವೆಲ್ಲ ಒಂದಾಗಿದ್ದಾದರೆ ಈ 2 ಮತಗಳು, ಯಾವ ಭಾರತವನ್ನ ಇಸ್ಲಾಂ ಮಾಡಬೇಕು ಅಂತ ಯಾವ ಮುಸಲ್ಮಾನರು ಕಾಯ್ತಾ ಇದ್ದಾರೋ, ಯಾವ ಭಾರತವನ್ನ ಪೂರ್ಣ ಕ್ರೈಸ್ತಮಯ ಮಾಡಬೇಕು ಅಂತ ಕ್ರೈಸ್ತರು ಕಾಡ್ತಾ ಇದ್ದಾರೋ, ಈ 50 ಈ ಕಡ್ಡಿಗಳಿದೆಯಲ್ಲ, ನಮ್ಮ ಸನಾತನ ಧರ್ಮದ ಅನುಯಾಯಿಗಳಾಗಿ ಬೇರೆ ಬೇರೆ ಜಾತಿಗಳಲ್ಲಿ ನಮ್ಮನ್ನು ಗುರುತಿಸ್ಕೊಂಡು ಅದೇ ನಮ್ಮ ಜೀವನ ಅನ್ಕೊಂಡಿದ್ದೀವಲ್ವಾ, ಇವರೆಲ್ಲರೂ ಒಟ್ಟಾಗಿ ಒಂದು ಕಟ್ಟಾದರೆ ಯಾವ ಪ್ರಪಂಚದ ಯಾವ ಶಕ್ತಿಗಳು ಕೂಡ ಭಾರತವನ್ನು ಏನು ಮಾಡೋಕ್ಕಾಗೋದಿಲ್ಲ. ಅದು ನಮ್ಗೆ ಗೊತ್ತಿರಬೇಕು. ಇವತ್ತು ನಾವು ಒಂದುಗೂಡಬೇಕು ಅಂತ, ವಿವಿಧತೆಯಲ್ಲಿ ಏಕತೆ. ಅದಕ್ಕೋಸ್ಕರ ಸಾಮಾಜಿಕ ಸಮರಸ್ತೆ ಅಂತ ಒಂದು ವಿಭಾಗ. ಈ ಜಾತಿಗಳಿಂದ ವಿಂಗಡಣೆ ಆಗಬೇಡಿ, ನಮ್ದೆಲ್ಲ ಒಂದೇ ಜಾತಿ, ಅದು ಮನುಕುಲ ಅಂತ. ಅದನ್ನೇ ಸನಾತನ ಧರ್ಮ ಅಂತ ಕರಿತೀವಿ. ಹೀಗೆ ಸಾಮಾಜಿಕ ಸಮರಸ್ತೆ ಒಂದು ಭಾಗ, ಸೇವೆಯ ಮೂಲಕ ಒಂದಷ್ಟು ಧರ್ಮ ಪ್ರಸಾರ ಅಂದರೆ ಇವಾಗ ತುಂಬ ಜನ ಮತಾಂತರಗಳಾಗಿದೆ ಭಾರತದಲ್ಲಿ. ಅವೆಲ್ಲರನ್ನ ವಾಪಸ್ ತರಬೇಕು. ಈ ಅಮಾಯಕರು ಮತಾಂತರ ಆಗ್ತಾ ಇದ್ದಾರೆ, ಅವರೆಲ್ಲರೂ ಮತಾಂತರ ಆಗೋದನ್ನು ನಿಲ್ಲಿಸಬೇಕು. ಸಮಾಜವನ್ನು ಮೂಡಿಸಕ್ಕೆ ಅದೊಂದು ಧರ್ಮ ಪ್ರಸಾರ ವಿಭಾಗ. ಗೋರಕ್ಷೆ, ಗೋವುಗಳಿರೋದು ಇಷ್ಟು ಕೊಲೆ ಆಗ್ತಾ ಇದೆ ಅಂದರೆ ಇನ್ನೊಂದಷ್ಟು ವರ್ಷಗಳು ಹೀಗೆ ಬಿಟ್ಟರೆ ನಾವು ಗೋವೇ ಉಳಿಯೋದಿಲ್ಲ. KSRTC ಬಸ್ಸಲ್ಲಿ ಒಂದು ಲಾಂಛನ ಇದೆ, ಎಷ್ಟು ಜನ ನೋಡಿದ್ದೀರ? ಏನದು ಲಾಂಛನ ಗೊತ್ತಾ? ಗಂಡ ಬೇರುಂಡ ಪಕ್ಷಿ, ಅದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ನಿಜವಾಗ್ಲೂ ಗೊತ್ತಿಲ್ಲ. KSRTC ಬಸ್ ಲಾಂಛನದಲ್ಲಿ ಒಂದು ಗಂಡ ಬೇರುಂಡ ಪಕ್ಷಿ ಇದೆ. ಆ ಗಂಡ ಬೇರುಂಡ ಪಕ್ಷಿ ಸೃಷ್ಟಿಯ ಒಂದು ವಿಸ್ಮಯ. ಎಲ್ಲ ಪ್ರಾಣಿಗಳು 84 ಲಕ್ಷ ಜೀವರಾಶಿಗಳಲ್ಲಿ ಒಂದೇ ತಲೆ. ಗಂಡ ಬೇರುಂಡ ಪಕ್ಷಿಗೆ ಒಂದು ಶರೀರ 2 ತಲೆ, ಗೊತ್ತಾ? ಅದು ಇವತ್ತು ಸೃಷ್ಟಿಲಿಲ್ಲ, ವಿನಾಶ ಆಗಿದೆ. ಮುಂದೊಮ್ಮೆ ನಂಬರ್ 2 ಗೋವು ಹಾಕ್ಬೋದು. ಅಷ್ಟು ಕೊಲೆ ಆಗ್ತಾ ಇದೆ. ಗೋವನ್ನು ಯಾರು ಸಂರಕ್ಷಣೆ ಮಾಡಬೇಕು? ಬಜರಂಗ ಬೆಂದಿಡ್ತಾ ಇದ್ದೀರ ನೀವು. ಅವರಲ್ಲಿ ನೀವು ಶತ್ರುಗಳನ್ನ ನೋಡ್ತಾ ಇದ್ದೀರ. ದಾರಿ ತಪ್ಪಿದ ಯುವಕರು ನಮ್ಮ ಮನೆಯಿಂದ ಬಜರಂಗಗಳನ್ನು ತರುಣರನ್ನು ಕಳಿಸ್ತೀವ? ಯಾಕೆ ಕಳಿಸಲ್ಲ? ಇದು ನಾನು ಪ್ರಶ್ನೆ. ಹೀಗೆ ಗೋರಕ್ಷೆ ಮಾಡ್ತಾ ಇದ್ದೀವಿ. ಈ ಸ್ವಾಮೀಜಿಗಳೆಲ್ಲ ಒಂದುಗೂಡಿಸ್ಬೇಕು. ಸ್ವಾಮಿಗಳೇ, ನೀವು ಆಚರಣೆ ಇಟ್ಕೊಳ್ಳಿ, ನೀವೆಲ್ಲ ಹಿಂದೂ ಧರ್ಮದ ಸಂರಕ್ಷಣಾ ಬನ್ನಿ ಅಂತ ಕರೆದು ಅವರನ್ನು ಒಂದುಗೂಡಿಸೋಕ್ಕೆ ಧರ್ಮಾಚಾರ್ಯ ಸಂಪರ್ಕ. ಮಠಗಳಲ್ಲಿ ಮಠಾಧಿಪತಿಗಳು, ದೇವಸ್ಥಾನದಲ್ಲಿ ಅರ್ಚಕರು, ಪುರೋಹಿತರು ಎಲ್ಲರೂ ತಮ್ಮ ಜೀವನ ಅಷ್ಟೇ. ಪುರೋಹಿತರುಗಳಿದ್ದೀವಿ, ನಮ್ದೇನೋ ಸಂಕಲ್ಪ, ಧನ ಸಂಪಾದನೆ, ನನ್ನ ಕುಟುಂಬ ಪೋಷಣೆ. ಆ ಧನ ಸಂಪಾದನೆಗೆ ಎಷ್ಟು ಬೇಕು ಅಷ್ಟು ವಿದ್ಯೆ ಕಲಿಯೋದು. ಇಷ್ಟಕ್ಕೆ ಬಿಟ್ಟು ನಾವೇನು ಥಿಂಕ್ ಮಾಡ್ತಾ ಇದ್ದೀವ? ನಮಗೆ ಗೊತ್ತಿದೆಯಾ ಇಡೀ ಸನಾತನ ವೇದಗಳನ್ನು ಅರಿತು ಅದರೆಲ್ಲ ಜ್ಞಾನವನ್ನು ಸಮಾಜಕ್ಕೆ ತಲುಪಿಸುವಂಥ ಮಹತ್ವದ ಜವಾಬ್ದಾರಿ ಅಂತ ಯಾವ ವೇದಗಳಲ್ಲಿ ಯಾವ ವರ್ಣಕ್ಕೆ ಹೇಳಿದೆವು, ಆ ವರ್ಣದವರಿಗೆ ಪ್ರಜ್ಞೆ ಕಲ್ಪನೆ ಇದೆಯಾ? ನಮ್ಮ ಜನ್ಮ ಆಗಿರೋದು ವೇದಗಳನ್ನು ಅಧ್ಯಯನ ಮಾಡಿ ಕಾಲಕ್ಕೆ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡೋ ಜವಾಬ್ದಾರಿ ನನ್ನದು ಅಂತ ಅನ್ಕೊಂಡಿರುವಂತಹ ಆ ಬ್ರಾಹ್ಮಣ ವರ್ಣದ ಜನ ಎಷ್ಟು ಜನ ಇದ್ದಾರೆ? ಜಾತಿಯಿಂದ ಇದ್ದಾರೆ, ನಾನು ಕೂಡ ಜಾತಿಯಿಂದ ಇದ್ದೀನಿ, ನೀವು ಇದ್ದೀರಿ. ಈ ಜವಾಬ್ದಾರಿ ಎಷ್ಟು ಜನ ಹೊತ್ಕೊಂಡಿದ್ದಾರೆ? ಇದನ್ನು ಅರ್ಚಕರಿಗೆ, ಪುರೋಹಿತರಿಗೆ ತಿಳಿಸ್ಕೊಡೋಕ್ಕೆ ವಿಶ್ವ ಹಿಂದೂ ಪರಿಷತ್ ಇಲ್ಲಿ ಮಾಡಿದ್ದೀವಿ, ವರ್ಗಗಳು ಮಾಡಿದ್ದೀವಿ. ಅರ್ಚಕ ಪುರೋಹಿತರ ವರ್ಗವನ್ನೇ ಮಾಡಿದ್ದೀವಿ, ಎಲ್ಲ ಕೂತ್ಕೊಂಡಿದ್ದೀವಿ, ಅವ್ರ ಜೊತೆ ಹಂಚಿಕೊಂಡಿದ್ದೀವಿ ಈ ಥರದ್ದು ಆಗಬೇಕು ಅಂತ. ಹೀಗೆ ಅರ್ಚಕ ಪುರೋಹಿತರನ್ನು ಸಂಪರ್ಕ ಮಾಡಬೇಕು, ಸಂಸ್ಕೃತ ಭಾಷೆಯನ್ನು ಕಲಿಸಬೇಕು. ಇಲ್ಲಿ ಸಂಸ್ಕೃತ ಭಾಷೆ ನಡೀತಾ ಇದೆ. ಪ್ರತಿ ಸೋಮವಾರ ಇಲ್ಲಿ ಸಂಸ್ಕೃತ ತರಗತಿಗಳು ನಡೆಯುತ್ತೆ. ಬನ್ನಿ, ಬೇಸಿಕ್ ಹೀಗೆ ಜ್ಯೋತಿಷ್ಯ ಅದರ ಸಂಸ್ಕೃತವನ್ನು ಹೇಳ್ಕೊಡ್ತೀವಿ. ಅತಿ ಶೀಘ್ರದಲ್ಲಿ ಇನ್ನೊಂದು 10-15 ದಿನ ಒಳಗಡೆ ಇಲ್ಲಿ ಒಂದು ಸಂಸ್ಕೃತ ಸಂಭಾಷಣಾ ಶಿಬಿರ ಆರಂಭ ಆಗ್ತಾ ಇದೆ. 10 ದಿನಗಳ ಶಿಬಿರ, ದಿನಕ್ಕೆ 2 ಗಂಟೆ, ಬೆಳಗ್ಗೆ 7 ರಿಂದ 9. 10 ಡೇಸ್ ಬಂದರೆ ನೀವು ಸಂಸ್ಕೃತದಲ್ಲಿ ವಯಂ ಸಂಸ್ಕೃತೇನ ಸಂಭಾಷಣ ಕರ್ತುಂ ಶಕ್ಯತೆ ಆಗಚ್ಚತು ಮಹೋದಯ ಉಪವಿಶದ ಭೋಜನ ಸಮಾಪ್ತಂಬ ಹೀಗೆ ಮಾತಾಡ್ತಾ ಹೋಗ್ಬೋದು ನೀವು 10 ದಿನಗಳಲ್ಲಿ. ಅಂತ ಒಂದು ಶಿಬಿರ ಇಲ್ಲಿ ನಡೀತಾ ಇದೆ. ಹೀಗೆ ಸಂಸ್ಕೃತ ತೀರ್ಥಯಾತ್ರೆ, ನೀವೆಲ್ಲ ಟೂರ್ ಹೋಗ್ತೀರ, ಪಿಲಿಗ್ರಿಮೇಜ್ ಹೋಗ್ತೀರ, ತೀರ್ಥಯಾತ್ರೆ ಎಷ್ಟು ಜನ ಹೋಗ್ತಾರೆ? ತೀರ್ಥಯಾತ್ರೆ ಕಲ್ಪನೆ ಇದೆಯಾ?
ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ರು ತೀರ್ಥಯಾತ್ರೆ. ನಾವು ಹೋಗೋದು ಇವಾಗ ಟ್ರಿಪ್ ಅಷ್ಟೇ, ಎಂಜಾಯ್ ಮಾಡೋಕ್ಕೆ ಹೋಗ್ತೀವಿ. ಅದರ ಮಧ್ಯದಲ್ಲಿ ದೇವಸ್ಥಾನ, ಒಂದು ದರ್ಶನ. ಎಷ್ಟೋ ಜನ ಅಲ್ಲಿ ಹೋಗ್ತೀವಿ, ಟೈಮ್ ಇಲ್ಲ ಅಂದರೆ ಕಾಶಿನಾಗ ಮುಳುಗೋದು ಇಲ್ಲ. ತಿರುಪತಿಗೆ ಹೋಗ್ತೀವಿ, ದರ್ಶನಕ್ಕೂ ಇದ್ರೆ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಯಾಕೆ ಹೋಗ್ಬೇಕು ಅಲ್ಲಿಗೆ ಅಂತ? ಭಕ್ತಿ ಇಲ್ಲ, ಯಾವುದೋ ಒಂದು ಆಕ್ಟಿವಿಟಿ ಅದೆಲ್ಲ. ತೀರ್ಥಯಾತ್ರೆ ಕಲ್ಪನೆನೇ ಬೇರೆ, ಅದೇ ಕಲ್ಪನೆ ಕೊಡೋಕ್ಕೆ ಧರ್ಮಯಾತ್ರಾ ಸಂಘ ಅಂತ ಅದಕ್ಕೊಂದು ಆಕ್ಟಿವಿಟಿ. ಈ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟ ಆದರೆ ಸಾಮಾಜಿಕ ಕ್ಷೇತ್ರಕ್ಕೆ ಬನ್ನಿ. ಸೇವೆ ಅಂತ ಹೇಳಿದೆ, ಗೋರಕ್ಷೆ ಅಂತ ಹೇಳಿದೆ, ಆಮೇಲೆ ಸಾಮಾಜಿಕ ಸುರಕ್ಷತೆ, ಸಾಮಾಜಿಕ ಸಮರಸತೆ ಬಗ್ಗೆ ಹೇಳಿದೆ. ಲೀಗಲ್, ಇವತ್ತು ನಮ್ಮಲ್ಲಿ ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಗೋವುಗಳನ್ನು ಹಿಡಿತಾರೆ, ಅವರ ಮೇಲೆ ಕೇಸ್ ಬೀಳುತ್ತೆ, ನಮ್ಮವರೇ ಕೇಸ್ ಆಗ್ತಾರೆ. ಹಿಂದೂಗಳಿಗೆ ಶತ್ರುಗಳು ಯಾರು ಅಂದರೆ ಕ್ರೈಸ್ತರು, ಮುಸಲ್ಮಾನರು. ನಮ್ಗೆ ಗೊತ್ತವ್ರ ಶತ್ರು ಅಂತ, ನಮ್ಮವರೇ ಶತ್ರುಗಳು. ಇವತ್ತು ಗೋಹತ್ಯೆಗೆ ಸಪೋರ್ಟ್ ಮಾಡ್ತಾರೆ ನಮ್ಮದೇ ಸರ್ಕಾರ, ನಮ್ಮ ಹಿಂದೂಗಳಿಗೆ ಕೂತಿರುವಂಥ ಸರ್ಕಾರ. ವೋಟ್ ರಾಜಕೀಯ ಗೋಹತ್ಯೆಗೆ ಎಗ್ಗಿಲ್ಲದೆ ಕೊಡ್ತಾರೆ. ಎಲ್ಲ ಆಗಬಾರದಕ್ಕೆಲ್ಲ ಅವರ ಆಶೀರ್ವಾದ, ಯಾಕೆಂದ್ರೆ ವೋಟ್ ಹಾಕ್ತಾರೆ. ಇವತ್ತು ಮೋದಿನ ವಿರೋಧಿಸ್ತಾರೆ ಪ್ರಧಾನಮಂತ್ರಿನ, ಯಾಕಂದ್ರೆ ಅವ್ರಿಗೆ ಅವ್ರ ಮಾತು ಅವರಿಗೆ ಅದು ಇಷ್ಟ ಆಗ್ತಾ ಇಲ್ಲ ಅಂತ. ಹೀಗೆ ತುಂಬಾ ರಾಜಕೀಯವಾಗಿ ನಡೀತಾ ಇದೆ. ಹೀಗೆ ನಾವು ಲೀಗಲಿ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಅಂದರೆ ಅವರನ್ನು ಸಂರಕ್ಷಣೆ ಮಾಡೋಕ್ಕೆ ನಮ್ಮಲ್ಲಿ ವಕೀಲರಾಗಿರ್ತೀವಿ. ಅವರೆಲ್ಲರೂ ನಾವು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಏನಾದ್ರು ಕೇಸ್ಗಳು ಬಂದರೆ ನಾವು ಉಚಿತವಾಗಿ ಅವ್ರ ಸಂರಕ್ಷಣೆ ಕೊಡ್ತೀವಿ. ಕೇಸ್ ಹಾಕ್ಬೇಕು ಅಂತ ಹೇಗೆ ಕೇಸ್ ಹಾಕ್ಬೇಕು ಅಂತ ಹೇಳ್ಕೊಡ್ತೀವಿ. ಬೇನ್ ಬಿಡಿಸ್ಕೊಂಡು ಬರ್ತೀವಿ, ಅವ್ರನ್ನ ಬಿಡಿಸ್ಕೊಂಡು ಬರ್ತೀವಿ. ಇವರು ಅಪರಾಧ ಮಾಡಿ ಜೈಲಿಗೆ ಹೋಗೋರಲ್ಲ, ಕೇಸ್ ಹಾಕ್ಸ್ಕೊಳ್ಳೋರಲ್ಲ. ಧರ್ಮ ಸಂರಕ್ಷಣೆ ಇದೆ. ನಮ್ಮ ಹೆಣ್ಣುಮಕ್ಕಳ ಮೇಲೆ ಕೈ ಮಾಡಿದ್ರೆ ಮುಸಲ್ಮಾನರು ಅವರಿಗೆ ಅಯ್ಯೋ ಅಣ್ಣ ಬಿಡೋಣ ಅಂತ ಬೇಡ್ಕೋಬೇಕಾ, ನಾನು ಕೊಡಿಬೇಕಾ? ನೀವೇನು ಮಾಡ್ತೀರಿ ಹೇಳಿ? ನಿಮ್ಮ ಮೇಲೆ, ನಿಮ್ಮ ಆತ್ಮೀಯರ, ನಿಮ್ಮ ಹೆಣ್ಣುಮಕ್ಕಳ ಮೇಲೆ ಆಕ್ರಮಣವಾದಾಗ ಫೋನ್ ಮಾಡ್ತಾರೆ ಪೊಲೀಸರಿಗೆ. ಆಗ ನಮ್ಗೆ ಎಲ್ಲಿಲ್ಲದ ಧೈರ್ಯ ಬರುತ್ತೆ. ಒಂದು ತಾಯಿ, ಒಂದು ಹೆಣ್ಣುಮಗಳು ಮದುವೆ ಆಗೋರ್ಗೂ ಅಮ್ಮ 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 ಅಂತ ಜಾಗ ಇಟ್ಕೊಂಡಿರ್ತಾರೆ ಅಲ್ವಾ? ಎಲ್ಲರಿಗೂ ಭಯ, ಅಲ್ಲಿನ ಕಂಡಿರ್ತಾರೆ, ಜಿಲ್ಲೆಗಳಿಗೂ ಭಯ. ಮಗು ಆಯಿತು, ಒಂದು ಮಗು ಆದ ತಕ್ಷಣ ಮಗು ಅಮ್ಮ ಅಲ್ಲಿ ಅಂದ ತಕ್ಷಣ ಹೆದರ್ಕೊಬಿಡ, ಸುಮ್ಮನೆ ಇರು. ಇಲ್ಲಿಂದ ಬಂದ ಧೈರ್ಯ ತಾಯಿಗೆ? ಮಗು ಬಂದ ತಕ್ಷಣ ಧೈರ್ಯ ಬಂದ್ಬಿಡ್ತದೆ. ಆ ಮಗುಗೆ ಧೈರ್ಯ ಕೊಡೋಳು ಅಮ್ಮ. ಅವಳು ಅಮ್ಮ ಗೊತ್ತು, ನಾನು ಎದುರ್ಕೊಂಡ್ರೆ ಮಗು ಎದುರ್ಕೊಡುತ್ತೆ ಅಂತ. ಹೀಗೆ ಸಮಾಜದಲ್ಲಿ ಬಜರಂಗ ದಳ ಅನ್ನೋ ಒಂದು ಭಯ ಅನ್ನೋದು ಯಾರಿಗಾರಿದೆ ಅಂದರೆ, ಇದು ನಮ್ಮ ವೈರಿಗಳಿಗೆ ಭಯ ಅಂತಂದರೆ ಪೊಲೀಸರು ಭಯ ಇಲ್ಲ, ರಾಜಕಾರಣಿಗಳು ಭಯ ಇಲ್ಲ, ಬಜರಂಗ ದಳದ್ದೇ ಭಯ. ಯಾಕೆಂದರೆ ಇವರು ಧರ್ಮಕ್ಕೋಸ್ಕರ ನಮ್ಮ ಹೆಣ್ಣು ಮಕ್ಕಳ ಮಾನಕ್ಕೆ ಹಾನಿಯಾದರೆ, ಗೋಕ್ಕೆ ಹಾನಿಯಾದರೆ ಅವರ ಮೇಲೆ ಎಷ್ಟು ಕೇಸ್ ಹಾಕೊಂಡ್ರು. ಬಜರಂಗ ದಳದವರಿಗೆ ಒಂದು ಮೆಡಲ್ಗಳು ಏನು ಗೊತ್ತಾ? ಈ ಕೇಸು 155, ಒಂದು 3 ಕೇಸ್ ನಂಬರ್ ಹೇಳಪ್ಪ. ಕೇಸ್ ನಮ್ಮ 4 ನಂಬರ್ಗಳು ಹೇಳಪ್ಪ, ಯಾವ್ದು ಹಾಕ್ಕೊಳ್ತೀರಾ ಅಂತ. 302, 305, 302, 305, 150 ಸೀರೀಸಲ್ಲಿ ಯಾವುದೋ ಇದೆಯಲ್ಲ. ಈಗೆಲ್ಲ ಒಂದಷ್ಟು ಕೇಸ್ಗಳ ನನ್ನ ಮೇಲೆ 155 ಇಷ್ಟಿದೆ, 302 2 ಇದೆ. ಈಗೆಲ್ಲ ಒಂದು ನಿಮ್ಮ ಮೇಲೆ ಹಾಕುವಂಥ ಕೇಸ್ಗಳು ಪೊಲೀಸರು, ಅದೆಲ್ಲ ಅವ್ರ ಮೆಡಲ್ಗಳು ಥರ. ನನ್ನ ಮೇಲೆ ಇಷ್ಟು ಕೇಸ್ ಇದೆ, ಗುಂಡ ಕೇಸ್ ಇದೆ, ಈಗೆಲ್ಲ ಅವರೇನು ಕೊನೆ ಮಾಡಿಲ್ಲ. ಸಮಾಜದ ಧರ್ಮ ಸಂರಕ್ಷಣೆ ಇವ್ರ ಪ್ರಕಾರ, ಕಾನೂನು ಪ್ರಕಾರ ಅಪರಾಧ. ಆ ಕಾನೂನು ನಮ್ದು ಅಲ್ವೇ ಇಲ್ಲ. ಚಾಣಕ್ಯ ನೀತಿಯಲ್ಲಿ ನಾವು ಮಾಡಿದ್ದೆಲ್ಲ ಸರಿ. ಇವತ್ತು ನಮ್ಮ ಸಂವಿಧಾನದ ಪ್ರಕಾರ ಅಪರಾಧ. ತಪ್ಪನ್ನು ಶಿಕ್ಷೆ ಮಾಡೋಕ್ಕೆ ಒಂದು ಪೊಲೀಸರಿಗೆ ಮಾತ್ರ ಸಂವಿಧಾನ ಕೊಡುತ್ತೆ. ಅವತ್ತೆಲ್ಲರಿಗೂ ಅಧಿಕಾರ ಕೊಟ್ಟರು ತಪ್ಪನ್ನು ಶಿಕ್ಷೆ ಮಾಡೋಕ್ಕೆ, ಅವತ್ತೆಲ್ಲರಿಗೂ ಇತ್ತು. ಹೀಗೆ ಲೀಗಲ್ ಸೆಲ್ ಅಂತ ನಮ್ಮದೊಂದಿದೆ. ನಮ್ಮ ವಿಶ್ವ ಹಿಂದೂ ಪರಿಷತ್ನವರು ಧರ್ಮ ಸಂರಕ್ಷಣೆಗೋಸ್ಕರ ಅವ್ರ ಮೇಲೆ ಏನಾದ್ರು ಕೇಸ್ ಆದರೆ ಅವ್ರು ಬಿಡಿಸೋಕ್ಕೆ ಲೀಗಲ್. ಮತ್ತು ನಾವು ಮಾಡೋ ಕಾರ್ಯಗಳ ಪ್ರಚಾರ, ಈಗ ನಾನು ಮಾಡ್ತಾ ಇರೋದು ಇದೇ ಪ್ರಚಾರ. ಸಂಸ್ಕೃತ ಕ್ಲಾಸ್ಗೂ ನಾನು ಇಲ್ಲಿ ಮಾತಾಡೋಕ್ಕೂ ಸಂಬಂಧ ಇಲ್ಲ. ಆದರೆ ನೀವೆಲ್ಲ ನಮಗೊಂದು ವೇದಿಕೆಯಲ್ಲಿ ಸಿಗ್ತೀರಾ, ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದಿದ್ದೀರಾ, ಏನು ಹೇಳಿದ್ರು ಎಷ್ಟು ಹೇಳಿದ್ರು ಮಾತಾಡಿ ಕೇಳಿಸ್ಕೊಳ್ತೀರ ಬಾಯಿ ಮುಚ್ಕೊಂಡು ಅಲ್ವಾ? ಯಾಕಂದ್ರೆ ಅನಿವಾರ್ಯ, ವಿಧಿ ಇಲ್ಲ. ಅದೇ ನಮಗೆ ಸತ್ಯನಾರಾಯಣ ಪೂಜೆಯಲ್ಲಿ ಕೂಡಿಸ್ಕೊಳ್ತೀನಿ. ಕತೆ ಹೇಳೋಕ್ಕೆ ಕತೆ ಓದಲ್ಲ ನಾನು. ಚಾನ್ಸ್ ಅನ್ಸೋದಕ್ಕೆ ಧರ್ಮದ ಬಗ್ಗೆ ಮಾತಾಡ್ತೀವಿ ಅಂತ. ಇದನ್ನು ಬೆಳೆಸ್ಕೋಬೇಕು ಅಂತ ನಾವು ಇದನ್ನು ಬೆಳೆಸ್ಕೋಬೇಕು. ಪುರೋಹಿತರು ದೇವಸ್ಥಾನಕ್ಕೆ ಬರ್ತಾರಲ್ಲ, 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಆರತಿ ಮಾಡೋಕ್ಕೆ ಮುಂಚೆ 5 ನಿಮಿಷ ಧರ್ಮದ ಬಗ್ಗೆ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಕೇಳ್ತಾರೆ. ಯಾಕೆ ಗೊತ್ತಾ? ಇನ್ನು ಆರತಿ ಆಗಿಲ್ಲ, ತೀರ್ಥ ಕೊಟ್ಟಿಲ್ಲ ಅಂತ. ಇದನ್ನು ಮಾಡಿಸ್ತೀವಿ ಅರ್ಚಕರಿಗೆ. ಅದು ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಅರ್ಚಕರು ಧರ್ಮದ ಬಗ್ಗೆ ಮಾತಾಡಬೇಕು 10 ನಿಮಿಷ. ಯಾರಿಗೆ ಸಿಕ್ಕಿದೆ? ನಮಗೆಲ್ಲ ಧರ್ಮದ ಶಿಕ್ಷಣ ಸಿಕ್ಕಿಲ್ಲ. ಅದೇ ಕ್ರೈಸ್ತರಿಗೆ ಸಿಗ್ತಾ ಇದೆ. ಅಲ್ಲಿ ಅವ್ರಿಗೊಂದು ಬೈಬಲ್ ಬುಕ್ ಕೊಡ್ತಾರೆ, ಓದುತ್ತಾರೆ. ಮುಸಲ್ಮಾನಲ್ಲಿ ಭೋಜನೆ ಮಾಡ್ತಾರೆ. ನಮಗೆ ಭೋಜನೆ ಮಾಡೋರು ಯಾರಿಲ್ಲ. ಮಾಡಬೇಕಾದವರು ನಿಷ್ಕ್ರಿಯ ಆಗಿರಲ್ಲ, ಅದು ಮಾಡ್ತೀವಿ ಇವಾಗ ನಾವು ಅಷ್ಟೇ. ವಿಶ್ವ ಹಿಂದೂ ಪರಿಷತ್ ಆ ಕಾರ್ಯ ಮಾಡೋದು. ಪ್ರತಿ ದೇವಸ್ಥಾನದಲ್ಲಿ ಪ್ರತಿದಿನ ಸಂಜೆ ಆರತಿಗೆ ಮುಂಚೆ 10 ನಿಮಿಷ ಧರ್ಮ ಶಿಕ್ಷಣ. ಪುರೋಹಿತರಿಗೆ ಗೊತ್ತಿಲ್ವಾ? ನಾವು ಹೇಳ್ಕೊಡ್ತೀವಿ, ನಿಮಗೆ ಪ್ರತಿನಿತ್ಯ ಕೊಡ್ತೀವಿ. ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ. ಪ್ರತಿಯೊಬ್ಬರಿಗೂ ಹಿಂದಿನ ದಿನ, ಇವತ್ತು ನಾಳೆ ಹಬ್ಬ ಅಂದರೆ ಇವತ್ತು ಹಬ್ಬದ ಬಗ್ಗೆ ತಿಳಿಸ್ಕೊಡ್ಬೇಕು. ನಾಳೆ ಗುರುಪೂರ್ಣಿಮಾ ಬಂದಿದೆ, ಚತುರ್ದಶಿಯಿಂದ ಗುರುಪೂರ್ಣಿಮಾ ಹತ್ರ ತಿಳಿಸ್ಕೊಡ್ತೀವಿ. ನಾಗರ ಚೌತಿ ಬಂದರೆ ತದಿಗೆಗೆ ನಾಗರ ಚೌತಿ ಬಗ್ಗೆ ಹೇಳ್ಕೊಡ್ತೀವಿ. ಯಾಕೆ ಮಾಡ್ತೀವಿ ಅದರ ಉದ್ದೇಶ? ರಥ ಸಪ್ತಮಿ ದಿವಸ ಹಿಂದಿನ ದಿವಸ ಹೇಳ್ತೀವಿ. ಯಾಕಂದ್ರೆ ಎಲೆ ತಗೊಂಡು ಬಂದು ಅಕ್ಷತೆ ಇಟ್ಟು ಸ್ನಾನ ಮಾಡಬೇಕಪ್ಪ, ಈ ಶ್ಲೋಕ ಹೇಳಬೇಕು ಅಂತ ಹೇಳ್ತೀವಿ ನಾವು. ಇದು ವಿಶ್ವ ಹಿಂದೂ ಪರಿಷತ್ ಆರಂಭ ಮಾಡ್ತಾ ಇದೆ. ಅದು ಯಾವಾಗ ಆರಂಭ ಆಗುತ್ತೋ ಗೊತ್ತಿಲ್ಲ. ನೀವು ಸಹಕಾರ ಕೊಟ್ಟರೆ ಬೇಗ ಆರಂಭ ಆಗುತ್ತೆ, ಇಲ್ಲ ಇನ್ನು ಸ್ವಲ್ಪ ತಡವಾಗಿ ಆರಂಭ ಆಗುತ್ತೆ. ನಮಗೆ ಕಾರ್ಯಕರ್ತರು ಬೇಕು ವಿಶ್ವ ಹಿಂದೂ ಪರಿಷತ್ತಿಗೆ. ಹೀಗೆ ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಕಾರ್ಯ ವಿಭಾಗಗಳೊಂದಿಗೆ ಇಡೀ ಸನಾತನ ಸಂರಕ್ಷಣೆಗೆ ವಿಶ್ವ ಹಿಂದೂ ಪರಿಷತ್
ಕಂಕಣಬದ್ಧವಾಗಿದೆ. ಅದರ ಕರ್ನಾಟಕ ರಾಜ್ಯದ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯಾಲಯದಲ್ಲಿ ನೀವು ಇಷ್ಟು ದಿವಸ ಈ ಜ್ಯೋತಿಷ್ಯ ಕ್ಲಾಸನ್ನು ತಿಳಿದುಕೊಂಡ್ರಿ. ಅರ್ಥ ಆಯ್ತಾ? ಸರಿ, ಮುಂದಿನ ತರಗತಿಗಳಲ್ಲಿ ಮುಂದೆ ಏನು ಅಂತ ಮುಂದಿನ ತರಗತಿ ಇವರು ಮಾತಾಡ್ತಾರೆ, ಮುಂದೆ ಹೋಗ್ತೀವಿ. ನಾವು ನಿಮ್ಮಿಂದ ಅಪೇಕ್ಷೆ ಪಡೋದು ಇಷ್ಟು: ನೀವು ವಿಶ್ವ ಹಿಂದೂ ಪರಿಷತ್ತಿನ ಮುಖವಾಣಿ ಆಗಬೇಕು. ನಿಮಗೆ ನಿಮ್ಮ ಜೀವನದಲ್ಲಿ 24 ಗಂಟೆ ಕೊಟ್ಟಿದ್ದಾರೆ. 24 ಗಂಟೆಯಲ್ಲಿ ಒಂದಷ್ಟು ಸಮಯವನ್ನು ನಾನು ಕೂಡ ನಿಮ್ಮ ಕಾರ್ಯಕ್ಕೆ ಸಮಯ ಕೊಡ್ತೀನಿ ಅಂತ ನೀವು ಅಂದ್ಕೊಳ್ಳಿ. ನಾನು ನಿಮ್ಮ ಕಾರ್ಯಕ್ಕೆ ಸಮಯ ಕೊಡ್ತೀನಿ. ಹೇಗೆ ಕೊಡ್ತೀನಿ ಆಮೇಲೆ ಮಾತಾಡೋಣ, ನಾವು ನೀವು ಮಾತಾಡೋಣ. ಒಂದಷ್ಟು ಈಗ ವಿಶ್ವ ಹಿಂದೂ ಪರಿಷತ್ ಧ್ಯೇಯ ಈ ಸಾಧನೆ ಆಗಬೇಕು ಅನ್ಸುತ್ತಾ? ಪರವಾಗಿಲ್ಲ ಇದ್ರೆ ಪರವಾಗಿಲ್ಲ ಅನ್ಸುತ್ತಾ ನಿಮಗೆ? ಇಲ್ಲದೇ ಇದ್ರೆ ಇಷ್ಟು ವರ್ಷ ನಡ್ಕೊಂಡು ಬಂದಿವಿ, ಏನೋ ಮುಂದೆ ನಡ್ಕೊಂಡು ಹೋಗುತ್ತೆ ನಮಗಿದ್ರೆ ಖಂಡಿತ ಇಲ್ಲ. ಎಂಥ ಒಂದು ಡೇಂಜರಸ್ ಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ದಯವಿಟ್ಟು ಕೈ ಎತ್ತಿ. 3 ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ನನಗಿದೆ ಅವರು ದಯವಿಟ್ಟು ಕೈ ಎತ್ತಿ. ಖಂಡಿತ ಯಾರೋ ಕೈ ಎತ್ತಲ್ಲ ಅಲ್ವಾ? ನೆಕ್ಸ್ಟ್ ಪ್ರಶ್ನೆ, 3 ಮಕ್ಕಳಿರೋ ಕೈ ಎತ್ತಿ. ಇಲ್ಲ, ನೆಕ್ಸ್ಟ್ ಪ್ರಶ್ನೆ ಮಾತ್ರ ಒಂದು 4 ಜನ ಕೈ ಎತ್ಬೋದು, 2 ಮಕ್ಕಳಿಗೆ ಅಲ್ವಾ? ಇನ್ನು ಇಲ್ಲೇ ಇರೋರು ಮಕ್ಕಳು ಹೇಳ್ಬಿಟ್ರೆ ಬೇಕಾದಷ್ಟು ಜನ ಕೈ ಎತ್ತೀವಿ ಅಂತ. ಯಾಕೆ ಇದಕ್ಕೆ ನಾವು ಎಷ್ಟು ಧರ್ಮಕ್ಕೆ ಅಪರಾಧ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿದೆಯಾ? ಸಂತಾನವನ್ನು ತಡೆಯೋದೇ ಒಂದು ಅಪರಾಧ. ನಮ್ಮ ಮನೆಗೆ 13 ಮಕ್ಕಳು, ನಮ್ಮ ಅಜ್ಜಿಗೆ ನಮ್ಮ ತಾತನಿಗೆ 2 ಹೆಂಡತಿರು, ಒಬ್ಬೊಬ್ಬರಿಗೆ 10 ಮಕ್ಕಳು. ಹೀಗೆ ಹಿಂದೂ ಸಂಖ್ಯೆ ಇತ್ತು. ನಾವು ಮಾಡರ್ನೈಸೇಷನ್ ಮತ್ತು ಸುಖ ಪಡೋದು, ಕಷ್ಟ ಪಡಬಾರ್ದು, ಏನೇನೋ ವಿಪರೀತ ಕಲ್ಪನೆಯಲ್ಲಿ ಇಟ್ಕೊಂಡು ಮದುವೆ ಬೇಡ, ನಾಯಿನ ಬೇಕಾದ್ರೆ ಸಾಕ್ತೀನಿ, ಮಕ್ಕಳನ್ನು ಪಡ್ಕೊಳ್ಳೋಲ್ಲ. ಪಡ್ಕೊಂಡ್ರೆ ಒಂದೇ ಮಗು ಸಾಕು. ಏನ್ರಿ ಕಾನ್ಸೆಪ್ಟ್? ಯಾವ ವೇದದಲ್ಲಿ ಹೇಳಿದಲ್ಲಿ ನಿಮ್ಗೆ ಅದನ್ನೆಲ್ಲ ತಪ್ಪು ಭ್ರಮೆಯಲ್ಲಿದ್ದೀರಾ. ನಮ್ಮ ಧರ್ಮವನ್ನು ಕಲ್ತಿರೋ ಮುಸಲ್ಮಾನರು ಮಾಡ್ತಾರಲ್ರಿ, ಒಬ್ಬ 4 ಮದುವೆ ಮಾಡ್ಕೊಂಡು 24 ಮಕ್ಕಳನ್ನು ನುಡಿಸ್ತಾರಲ್ರಿ. ನಮ್ಮ ಧರ್ಮದ ಸಂದೇಶ ಅವ್ರು ಹೇಳ್ತಾರೆ, ಸಂತಾನ ಹರಣ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಎಲ್ಲಿ ಹೋಗ್ತಾರೆ ಹಿಂದೂ ಸಮಾಜ? 40 ವರ್ಷಗಳ ಹಿಂದೂ ಸಂಖ್ಯೆ 94% ಇತ್ತು, ಈಗ 78 ಆಗಿದೆ. ಇದೇ ಜನಸಂಖ್ಯೆ ಮುಂದೆ ಬರೆದ್ರೆ 1940 ಸುಮಾರಿಗೆ ನಾವು ಅಲ್ಪಸಂಖ್ಯಾತರಾಗ್ತೀವಿ. ಯಾರ ಹಣೆಯಲ್ಲಿ ಇನ್ನು ಮುಂದೆ ಹಣೆಗೆ ಇಟ್ಕೊಳ್ಳೋದಿಲ್ಲ. ಮುಂದೆ ಏನೇನಾಗುತ್ತೆ ಭಯಾನಕಗಳು ಗೊತ್ತಾಗ್ತಾ ಇದೆ ನಿಮಗೆ ಇವತ್ತು. ಎಲ್ಲಿ ಹಿಂದೂ ಸ್ವಲ್ಪ ಭದ್ರ ಆಗಿದ್ದಾನೋ ಅಲ್ಲಿ ಹೇಗೆ ಆಕ್ರಮಣ ಮಾಡ್ತಾರೆ. ಗಣೇಶನ ಮೆರವಣಿಗೆ ಬಿಡಬಾರ್ದು, ಹಾಡು ಹಾಕಬಾರ್ದು, ಏನೇನಾಗ್ಬೋದು ನಿಮಗೆ. ನಮ್ಮ ಮಕ್ಕಳು ಉಳಿತ, ಧರ್ಮ ಉಳಿಯುತ್ತಾ? ಇವತ್ತು ತರುಣ ಜನಾಂಗ ತಿಳಿಸ್ತಾ ಇದ್ದೀವಿ ನಾವು, ಕನಿಷ್ಠ 3 ಮಕ್ಕಳು ಪಡ್ಕೊಳ್ಳಿ. ಇವತ್ತು ತರುಣರು ಮನವೊಲಿಸಿ 3 ಮಕ್ಕಳು ಪಡ್ಕೊಂಡ್ರೆ ಇನ್ನು 20 ವರ್ಷ ನಂತರ ಹಿಂದೂ ಜನಸಂಖ್ಯೆ ಒಂದು ಮಟ್ಟಕ್ಕೆ ಬರುತ್ತೆ. ಸಿರಲ್ಲ, ಒಂದು ಮಟ್ಟಕ್ಕೆ ಬರುತ್ತೆ. ಇಲ್ಲಾಂದ್ರೆ ನಾವು ಇಳಿತಾ ಹೋದರೆ ಭಾರತನ ಯಾವ ಹೇಗೆ ಬ್ರಹ್ಮಾದಿಗಳು ಶ್ರೀಕೃಷ್ಣರು ಒಂದು 20 ಜನ ಹುಟ್ಟಿ, ರಾಮಂದ್ರ ಒಂದು 50 ಜನ ಹುಟ್ಟಿ ಬಂದರೂ ಧರ್ಮ ಉಳಿಯಲ್ಲ. ಯಾಕಂದ್ರೆ ಸಂಖ್ಯೆ ಅವತ್ತು. ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆ ಆಧಾರ ಈ ಭಾರತದಲ್ಲಿ ನಾವು ಒಪ್ಪಿಕೊಡೋದು. ಎಲ್ಲಿವರೆಗೂ ಧರ್ಮ ರಕ್ಷಣೆ ಸಿಗುತ್ತೋ ಅಲ್ಲಿವರೆಗೂ ಹೀಗೇನೆ ಇರಬೇಕಾಗತ್ತೆ. ಹೀಗೆ ಸಮಾಜವನ್ನು ಜಾಗೃತಿ ಮೂಡಿಸಬೇಕು. ಆ ದೃಷ್ಟಿಯಿಂದ ಇವತ್ತು ಹಿಂದೂ ಸಂಖ್ಯೆ ಇದೆಯಲ್ಲ, ಇದೊಂದು ಅಪಾಯದ ಕರಗಂಟೆ. ಎಲ್ಲ ಸ್ವಾಮೀಜಿಗಳು ಇವಾಗ ಹೇಳಕ್ಕೆ ಭಯ ಸ್ಟಾರ್ಟ್ ಮಾಡಿದಾರಲ್ವಾ? ನಾನು ಹೇಳೋದಷ್ಟೇ, ಯಾರಿಗೆ ಇನ್ನೂ ಅವಕಾಶ ಇದೆಯೋ ಅವರು 3 ಮಕ್ಕಳು ಜನ್ಮ ಕೊಡಿ. ಅದೇ ಧರ್ಮಕ್ಕೆ ನಾವು ಕೊಡುವಂಥ ಒಂದು ಕಾರ್ಯ ಅಂತ. ನಾನು 1 ಲಕ್ಷ ಕೊಟ್ಬಿಡ್ತಿದ್ದೆ, ಬೇಡ 1 ಕೋಟಿ ರೂಪಾಯಿ ನಾವೇ ನಿಮಗೆ ಕೊಡ್ತೀವಿ. ದುಡ್ಡೆಲ್ಲ ಬೇಕಾಗಿರೋದು ಈ ಧರ್ಮ ಉಳಿಬೇಕು ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಸಂತಾನ ಉಳಿಬೇಕು. ನಾಳೆ ಬಜರಂಗ ದಳ ಸೇರ್ಸಂಗೆ ಯಾರಿದ್ದಾರೆ ತಗೊಂಡ್ರು? ಇವತ್ತು ಬಜರಂಗಿಗಳೆಲ್ಲ ಇನ್ನೊಂದು 10 ವರ್ಷಕ್ಕೆ 35 ದಾಟಿದ ಮೇಲೆ ಬಜರಂಗ ದಳ ಇರಲ್ಲ, ದುರ್ಗಾವಾಹಿನಿ ಇರಲ್ಲ. ಇನ್ನೊಂದು 20 ವರ್ಷ ವರ್ಷಕ್ಕೆ ತಾಯಂದಿರೇ ಇರಲ್ಲ, ಹಿಂದೂ ತಾಯಂದಿರು. ಆಮೇಲೆ ಈ ಭಾರತ ಏನಾಗಬಹುದು? ನಿಮಗೆ ಬೇಜಾರು ಅನ್ಸುತ್ತಾ? ಈ ಧರ್ಮ ಉಳಿಬೇಕು, ಹಾಳಾಗೋಗ್ಲಿ ಅನ್ಸುತ್ತಾ? ಧರ್ಮ ಉಳಿಬೇಕು ಅನ್ಸುತ್ತಾ? ಧರ್ಮ ಉಳಿಬೇಕು ಅನ್ನೋದ್ರೆ ನಿಮ್ಮ ಜೊತೆಗೆ ಬನ್ನಿ, ನಾವೆಲ್ಲರೂ ಸೇರಿ ಧರ್ಮ ಸಂರಕ್ಷಣೆ ಮಾಡೋಣ. ಖಂಡಿತ ಇದು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದಷ್ಟು ಸಮಯ ಕೊಡಿ ಅಂತ ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇದ್ದೀವಿ. ಅಲ್ಲಿ ಹೊಂಟಿಟ್ಟಿದ್ವಿ ಧರ್ಮ ರಕ್ಷಣೆಗೆ ಅಂತ. ನನಗೆ ದುಡ್ಡು ಹಾಕ್ಬಿಡಿ, ಸಮಯ ಹಾಕಿ. ನಾನು 2 ಗಂಟೆ ಸಮಯ ಕೊಡ್ತೀನಿ, ಹೆಸರು ಫೋನ್ ನಂಬರ್ ಹಾಕಿ ನಿಮ್ಮನ್ನು ಬಳಸ್ಕೊಡ್ತೀವಿ. ನಾವೆಲ್ಲರೂ ಸೇರಿ ಧರ್ಮ ಸಂರಕ್ಷಣೆ ಮಾಡೋಣ. ಇನ್ನು ಈ ಸತ್ಸಂಗ ಬರುವಾಗ 1-2-3 ನಿಮಗೆ ಬೇಸಿಕಲಿ ನಾವು ಗಮನಿಸದೇ ಇರುವಂಥ ಸಂಗತಿಗಳನ್ನು ಹೇಳ್ತೀವಿ. ಇದು ನಮ್ಮದೇ ಕಟ್ಟಡ. ನಮ್ಮದೇ ಕಟ್ಟಡಕ್ಕೆ ಬಂದಾಗ ನಾವು ಒಂದು ಶಿಸ್ತು ಪಾಲನೆ ಮಾಡೋಣ. ಚಪ್ಪಲಿಗಳನ್ನು ಸಾಲಾಗಿ ಬಿಟ್ಟು ಬರೋದು, ಇಲ್ಲಿವರೆಗೂ ಚಪ್ಪಲಿ ಹಾಕೊಂಡು ಬರೋದು ಬೇಡ. ಆಮೇಲೆ ಕುತ್ಕೊಳ್ಳೋದು, ನಮ್ಮ ಚೇರ್ ವ್ಯವಸ್ಥಿತವಾಗಿ ಹಾಕೊಳ್ಳೋದು. ಹೋಗುವಾಗ ಎಲ್ಲವನ್ನ ಕ್ಲೀನಾಗಿ ಎತ್ತಿಟ್ಬಿಟ್ಟು ಹೋಗೋದು. ಲೈಟ್ಸು, ಫ್ಯಾನ್ಸು, ಕಿಟಕಿ ಎಲ್ಲ ಮುಚ್ಚಿಬಿಟ್ಟು ಹೋಗಬೇಕು. ಇದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಾವಿಲ್ಲಿ ಬಂದಾಗ ಅದನ್ನು ಪಾಲನೆ ಮಾಡೋಣ ಅಂತ. ನೆನೆ ಸತ್ಸಂಗ ವರ್ಗ ಆಯಿತು, ಜಡೆ ಕಿತ್ತಾಕಿರೋ ಹೋಗೋದು, ಅಲ್ಲಿ ಬಿದ್ದಿದೆ, ಕಾಫಿ ಕುಡಿದಿರೋದು ಅಲ್ಲಿ ಬಿದ್ದಿರುತ್ತೆ. ಈಗ ನಾನು 2 ದಿನ ಬಂದು ಇಲ್ಲಿಗೆ ಬಂದು ನೋಡಿದ್ರೆ ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ನಮಗೊಂದು ಸ್ವಯಂ ಶಿಸ್ತನ್ನು ನಾವು ಅಳವಡಿಸಿಕೊಳ್ಳೋಣ. 1. 2ನೇದು, ನಾವು ಇವತ್ತು ಸತ್ಸಂಗದಲ್ಲಿ 3 ಬೇಸಿಕ್ ನೀಡ್ಸ್ ಇದೆ. ಓಂಕಾರ, ಅಂಬೇಲಿಕಾ ಮತ್ತು ಶ್ರೀರಾಮ ಜಪ ಹೇಳ್ತಾ ಇದ್ದೀರಲ್ವಾ? ಇದರ ಜೊತೆಗೆ ನಾನು ಹೇಳೋದು ನಿಮಗೆ ಕೊನೆಯಲ್ಲಿ ಒಂದು ಶಾಂತಿ ಮಂತ್ರ ಮತ್ತು ಜೈಘೋಷ ಅಂತ ಇದೆ. ಒಂದು ಭಾರತ ಮಾತಾ ಆರತಿ ಅಂತ ಬರುತ್ತೆ. ನಿಮ್ಮ ಜೊತೆಗೆ ಒಬ್ಬ ಸ್ಟೂಡೆಂಟ್ ಸುಮತಿಯವರಾಗಿರೋದ್ರಿಂದ ಅವರು ವಿಶ್ವ ಹಿಂದೂ ಪರಿಷತ್ತಲ್ಲಿ ಚೆನ್ನಾಗಿ ಪರಿಣಿತರಾಗಿದ್ದಾರೆ. ಪ್ರದಕ್ಷಿಣ ಪ್ರಮುಖರು.
ಸೊ ಇವ್ರಿಗೆ ಗೊತ್ತಿದೆ, ನಮಗೆ ಉನ್ನತ ಇವರಿಗೆ ಗೊತ್ತಿದೆ, ಒಂದಷ್ಟು ಜನ ಗೊತ್ತಿದೆ, ಅದನ್ನು ಹೇಳ್ಕೊಡ್ತಾರೆ. ಇದನ್ನು ಬೇಸಿಕ್ ಅನ್ನು ಫಾಲೋ ಮಾಡೋಣ. ಯಾಕೆ ಅಂದರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಸತ್ಸಂಗ ಅಂತ ಕನ್ಸಿಡರ್ ಮಾಡ್ತೀವಿ. ಭಾರತ ದೇಶದಲ್ಲಿ 27,000 ಸತ್ಸಂಗಗಳು ನಡೀತಾ ಇದೆ. ಈ ಒಂದು ಶಕ್ತಿಯೇ ನಮ್ಮ ಧರ್ಮ ಸಂರಕ್ಷಣೆಗೆ ಒಂದು ನಾಂದಿ. ಇದನ್ನು ಸತ್ಸಂಗ ಅಂತ ಕನ್ಸಿಡರ್ ಮಾಡ್ತೀವಿ. ಆರಂಭ ಮತ್ತು ಅಂತ್ಯವಿದೆ ಇಟ್ಟು ಮಧ್ಯದಲ್ಲಿ ಈ ಧರ್ಮದ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ, ಆಚಾರದ ಬಗ್ಗೆ ನಾವು ಏನು ಕಲಿಸಿದ್ರು ಅದು ಸತ್ಸಂಗವೇ. ಈಗ ನಾನು ನಿಮ್ಮ ಹತ್ರ ಮಾತಾಡಿದ ಪ್ರತಿಯೊಂದು ವಿಷಯವೂ ಧರ್ಮಕ್ಕೆ, ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು. ಕಾಲಹರಣ ಅಂತೂ ಅಲ್ಲ. ಯಾವೊಬ್ಬ ವ್ಯಕ್ತಿಯನ್ನು ನಾವು ಮನ ನೋಯಿಸೋದಂಥದ್ದಲ್ಲ, ಯಾರು ತಪ್ಪನ್ನು ಎತ್ತಿ ತೋರಿಸೋದಲ್ಲ. ನಾವು ಎಲ್ಲಿ ಎಡೀತೀವಿ ಅದನ್ನು ಸರಿಪಡಿಸ್ಕೊಳ್ಬೇಕು. ಮುಂದೆ ನಾವು ಏನು ಮಾಡ್ಬೋದು, ಇದರಲ್ಲಿ ನನ್ನ ಪಾತ್ರ ಏನಿದೆ, ನಾನು ಏನು ಮಾಡ್ಬೋದು ಅದೆಲ್ಲ ಮಾಡೋದು. ಈ ಥರ ಮಾಡಿದಾಗ ಖಂಡಿತವಾಗಲೂ ಯಾರು ಕಾಶ್ಮೀರ ನಮ್ಮದಾಗತ್ತೆ ಅಂತ ಅಂದ್ಕೊಂಡಿದ್ವಾ? ಸಾಕಷ್ಟು ಭಾರತ ಅಯೋಧ್ಯೆ ರಾಮ ಮಂದಿರ ಆಗುತ್ತೆ ಅಂತ ಅಂದ್ಕೊಂಡಿದ್ವಾ? ಎಷ್ಟೋ ಜನ ಅನ್ಕೊಂಡು ಜೀವನದಲ್ಲಿ ಸಿಗಲ್ಲ. ಹಾಗಿದೆ. ಯಾಕೆ ಅಂದರೆ ಈ ಒಳ್ಳೆಯ ಚಿಂತನೆ ಮಾಡೋರ ಸಂಖ್ಯೆ ವೃದ್ಧಿಯಾಗಿದೆ, ಅದಕ್ಕೆ ಈ ಥರ ಬದಲಾವಣೆ ಆಗ್ತದೆ. ಆದರೂ ಕೂಡ ಈ ಸಚ್ಚಿಂತನೆ ಮಾಡೋರ ಸಂಖ್ಯೆ ಇನ್ನೂ 1% ಕೂಡ ಆಗಿಲ್ಲ. 1% ಜನ ಒಳ್ಳೆ ಚಿಂತನೆ ಮಾಡಿದರೆ ಇಷ್ಟು ಬದಲಾವಣೆ ಆಗೋಗಿದ್ರೆ ನಾವೆಲ್ಲರೂ ಸ್ವಲ್ಪ ಅದಕ್ಕೆ ಜೋಡಿಸ್ಕೊಂಡ್ರೆ ಖಂಡಿತವಾಗಲೂ ಹಿಂದೂ ರಾಷ್ಟ್ರವೇ ನಿರ್ಮಾಣ ಆಗುತ್ತೆ. ಯಾವತ್ತಿಗೂ ಹಿಂದೂ ರಾಷ್ಟ್ರವಾಗಿ ಇರುತ್ತೆ. ಇದರಲ್ಲಿ ನೀವೆಲ್ಲರೂ ತೊಡಗಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ಇಷ್ಟು ಅಳವಡಿಸ್ಕೊಳ್ಳೋಣ. ನಾವು ಮುಂದಿನ ತರಗತಿಗಳು ಇವತ್ತು ನಮಗೆ ಗುರುಗಳ ಜೊತೆ ಕೂತ್ಕೊಂಡಿದ್ದಾರೆ ಇಲ್ಲಿ. ಅವರೇ ಬಂದರು ನಾವು ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಸಮಾಜಕ್ಕೆ ತಿಳಿಸೋಣ ಅಂತ ಅವ್ರಿಗೆ ಅನ್ನಿಸ್ತು. ನಿಮ್ಮಲ್ಲಿ ಕೇಳಿಕೊಂಡ್ವಿ, ಜ್ಯೋತಿಷ್ಯ ತರಗತಿಗಳು ಆರಂಭ ಆಯಿತು. ಆಮೇಲೆ ನೀವು ಕ್ರಮಬದ್ಧವಾಗಿ ಬಂದು ಒಂದಷ್ಟು ಕಲ್ತ್ಕೊಂಡ್ರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದೆ, ಬೆಂಗಳೂರಿನಲ್ಲಿ ಎಲ್ಲರಿಗೂ ಸಮಯದ ಅಭಾವ. ಕೆಲವು ಸಾರಿ ಬರ್ತಾರೆ, ಬರಕ್ಕೆ ಹೋಗೋಣ ಅಂತ ಹೇಳಿ ಉಚಿತವಾಗಿ ಅನೌನ್ಸ್ ಮಾಡಿದ್ವಿ. 4ನೇ ತಾರೀಕು ಎಲ್ಲ ರಿವಿಷನ್ ಅಂತ ನಾನು ಮುಂದ್ಕೂತಿದ್ದೆ. ಎಲ್ಲ ಕ್ಲಾಸ್ ಮಾಡಿದ್ರು ಏನೇನು ಕಲ್ತಿದ್ದೀವಿ ಅಂತ. ಅವತ್ತೊಂದು ಕ್ಲಾಸ್ ಅಟೆಂಡ್ ಮಾಡಿದ್ರು ಕೂಡ 95 ಮಾರ್ಕ್ಸ್ ಬರೀಬೋದು, ಅಷ್ಟು ಕೊಟ್ಟರು ಆನ್ಸರ್. ಅವ್ರು ನಾನು ಆನ್ಸರ್ ಕ್ವಶನ್ ಪೇಪರ್ ಕೊಡಲ್ಲ ಅಂದ್ಕೊಂಡು ಕ್ವಶನ್ ಓದ್ಕೊಂಡು ಆನ್ಸರ್ ಹೇಳ್ಬಿಟ್ರು. ನೋಡಿದೆ, ಆಮೇಲೆ ಗೊತ್ತಾಯ್ತು ಅವ್ರು ಅದನ್ನು ನೋಡ್ಕೊಂಡು ಹೇಳಿದ್ದು ಅಂತ. ನೀವು ಇಷ್ಟು ತಿಳ್ಕೊಂಡಿರಬೇಕು ಅಂತ, ಇಷ್ಟು ಜ್ಞಾನ ತಿಳ್ಕೊಂಡಿದ್ದೀವಿ, ಇದು ಬೇಸಿಕ್ ನೀಡ್ಸ್. ಆದರೆ ಇದನ್ನು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ನಮಗೆ ಕಂಠಪಾಠ ಮಾಡೋ ವಯಸ್ಸಲ್ಲ. ಆದರೆ ನೋಡ್ಕೊಳ್ಳೋದು 7 ಅಕ್ಷರ ಗೊತ್ತಿರಬೇಕು. ಮುಂದಿನ ದಿನಗಳಲ್ಲಿ ಹೋಗ್ತಾ ಕೆಲವೊಂದು ಬೇಸಿಕ್ ಬೇಕಾಗುತ್ತೆ. ವಿಶೇಷವಾಗಿ ಸಂಸ್ಕೃತದಲ್ಲಿ, ವೇದಗಳಲ್ಲಿ ಕಂಠಪಾಠನೇ ಆರಂಭ. ಅದಕ್ಕೆ ಮಕ್ಕಳಿಗೆ ಬರೀ ಕಂಠಪಾಠ ಕೊಡೋದು, ಕಂಠಪಾಠ ಮಾಡು ಅಂತ. ಆಗ ನಮ್ಮ ತಲೆಯಲ್ಲಿ ಕೂತ್ಕೊಂಡಿರುತ್ತೆ ಅಂತ. ಯಾವ ನಕ್ಷತ್ರ ಅರ್ಚಕರು ಗೊತ್ತ, ನಕ್ಷತ್ರ ಹೇಳಿದ ತಕ್ಷಣ ಅವನು ಈ ರಾಶಿ ಅಂತ ಹೇಳ್ತಾರೆ. ಯಾಕಂದ್ರೆ ಗೊತ್ತು ನಕ್ಷತ್ರ ಹೇಳಿದ್ರೆ ಇದೇ ರಾಶಿ ಅಂತ ಅರ್ಚಕರು ಗೊತ್ತಾಗುತ್ತೆ. ಹೀಗೆ ನಮಗೊಂದು ಬೇಸಿಕ್ ನೀಡ್ಸ್ಗೋಸ್ಕರ ನೀವು ಒಂದಷ್ಟು ಬೇಸಿಕ್ ನೀಡ್ಸನ್ನು ಕಂಠಪಾಠ ಮಾಡಿ. ಕಂಠಪಾಠ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋರು ದಿನಕ್ಕೊಂದೊಂದ್ಸಾರಿ ಅದೆಲ್ಲ ಬರೀತಾ ಹೋಗಿ. ಮತ್ತು 10 ಸಾರಿ ಬರೆದ್ರೆ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇದು ನಾನು ಕಂಡುಕೊಂಡಿರುವಂಥ ಟೆಕ್ನಿಕ್. ನಿಮಗೆ ಕಂಠಪಾಠ ಮಾಡೋಕ್ಕಾಗಿಲ್ಲ ಅಂದರೆ ಬರೀತಾ ಹೋಗಿ. 11 ಸಾರಿ ಹೇಳೋದು ಒಂದೇ, 1 ಸಾರಿ ಬರೆಯೋದು ಒಂದೇ. ಈಗ ನಾವು ಕಲ್ತಿದ್ದೀವಲ್ವಾ? ನಾನು ಹೇಳೋದು ಇದೇ 50 ಜನ 1, 2, 3, 4ನೇ ಅಂತ ಸರ್ಟಿಫಿಕೇಟ್ ಹೀಗೇನೆ ತಗೋಬೋದು. ನಮಗಿನ ಸಂಖ್ಯೆ ವೃದ್ಧಿ ಆಗಲ್ಲ. ನಾವು ಇಷ್ಟೇ 1, 2 ಗೊತ್ತಿರೋರು ಬರ್ಬೋದೇ ಹೊರತು ನಾವು ಇದೇ ಥರ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತದಲ್ಲಿ ಯಾರು ಹೇಳ್ತಾ ಇದ್ದೆ ನಾನು ಹೀಗೇ ಮಾಡ್ತೀವಿ ಅಂತ. ನೀವು ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಕಲಿತೀರ ಮಾಡೋಣ. ಒಂದು ಸೈಕಲ್ ಅಂದರೆ ಒಂದು ವೃತ್ತವನ್ನು ಪರಿಪೂರ್ಣಗೊಳಿಸೋಣ. ಇಲ್ಲಿಂದ ಹೋದಾಗ ಜ್ಯೋತಿಷಿ ಬಗ್ಗೆ ಪ್ರಾಥಮಿಕ ಜ್ಞಾನ ಇದೆ. ಯಾರು ದೇಹಿ ಅಂತ ನಿಮ್ಮ ಹತ್ರ ಬಂದರೆ ದುಡ್ಡು ತಗೊಳ್ತೆ, ನಾನು ಹೇಳ್ತೀನಿ, ದುಡ್ಡು ತಗೊಳ್ದೆ ಅವರು ಸಹಾಯ ಮಾಡಿ. ಅದಕ್ಕೆ ಪರಮಾತ್ಮ ಬೇರೆ ರೀತಿಯಲ್ಲಿ ಕೊಡ್ತಾರೆ. ವೃತ್ತಿಯಾಗಿ ಮಾಡ್ತೀರಾ ಆಗ ಪರವಾಗಿಲ್ಲ. ಆದರೂ ಕೂಡ ನಾವು ವೃತ್ತಿಯಾಗಿ ಮಾಡುವಾಗ ಕೂಡ ಅದಕ್ಕೆ ರೇಟ್ ಫಿಕ್ಸ್ ಮಾಡಬಾರ್ದು. ಅನ್ನಕ್ಕೆ, ವಿದ್ಯೆಗೆ ಮತ್ತು ಔಷಧಿಗೆ ಬೆಲೆ ಕಟ್ಟಬಾರ್ದು. ಬೆಲೆ ಕಟ್ಟಿದ್ರೆ ನಿಮ್ಮ ವಿದ್ಯೆ ನಿಷ್ಫಲ, ಫಲ ಕೊಡೋದಿಲ್ಲ. ಅವರು ಇಷ್ಟಪಟ್ಟು ಕೊಡಬೇಕು. ನಾವೀಗ ಕಕ್ಷೆಯಲ್ಲೇ ಅಷ್ಟೇ. ಇವರು ಇದೇ ಅವರು ವೃತ್ತಿ ಅಂತ ಹೇಳಿದ್ರು, ನಾನು ಪ್ರವೃತ್ತಿ ಕೊಡಿದೆ. ವೃತ್ತಿ ಅಂತ ಹೇಳಿದಾಗ ನಾವು ಹೇಳಿದ್ವಿ ನಿಮಗೆ ಯಥಾಶಕ್ತಿ ಎಷ್ಟು ಕೊಡಬೇಕು ಅನ್ಸುತ್ತಾ ಕೊಡಿ ಅಂತ ಒಂದು ಹೇಳಿದ್ವಿ. ಅದೇ ಮಾತಿಗೆ ನಾವು ಕಟಿಬದ್ಧರಾಗಿದ್ದೀವಿ. ನೀವು ಹಾಗೆ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾವು ಹೇಗೆ ನಮಗೆ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಒಂದು ನಿಯಮ ಇದೆ, ಏನಂದರೆ ಬೆಲೆ ಕಟ್ಟಬಾರ್ದು. ಅದೇ ಥರ ಶಿಕ್ಷಕರಿಗೂ ಒಂದು ನಿಯಮ ಇದೆ, ಏನು ಗೊತ್ತಾ? ಯಾವುದೇ ವಿದ್ಯೆಯನ್ನು ಉಚಿತವಾಗಿ ಪಡ್ಕೊಳ್ಬಾರ್ದು ಅಂತ. ಈಗ ಎಲ್ಲರಿಗೂ ಒಂದೊಂದು ಸೂತ್ರಗಳಿದೆ, ಎಲ್ಲರೂ ಪಾಲನೆ ಮಾಡೋಣ. ನಮಗೆ ಶಕ್ತಾನುಸಾರ ಕೊಡೋಣ, ವಿದ್ಯೆ ಕಲಿಯೋಣ. ಹೊರಗಡೆ ಹೋಗಿ ಏನೋ ಮಾತಾಡೋದು ಬೇಡ. ನಿಮಗೆ ಏನೇ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳಿದ್ರೆ ನಮ್ಮ ಹತ್ರ ಹಂಚ್ಕೊಳ್ಳಿ. ನಾನು ಕೂತಿರ್ತೀವಿ, ನಾನು ಬರ್ತಿರ್ತೀನಿ. ಆದರೆ ಈ ಕ್ಲಾಸ್ ನಡ್ಕೊಡೋದ್ರಿ ಅಂತ ಗುರುಗಳೇ ತಾವು ಮುಂದುವರಿಸ್ತೀರಾ? ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ನಿಮ್ಮ ಮೂಲಕವೇ ನಿಮ್ಮ ಗುರುಗಳಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ನೀವೇ ಬನ್ನಿ, ಗೌರವ ಸಮರ್ಪಣೆ ಮಾಡಿ. ಅಲ್ಲಿದೆ ಬನ್ನಿ. ಆಮೇಲೆ ನೀವು ಸನ್ಮಾನ ಮಾಡಿದ್ಮೇಲೆ ನೀವು ಮಾತಾಡಿ ಅನಿಸ್ಬೇಕು. ಬನ್ನಿ, ಯಾರ್ಯಾರು ವಿದ್ಯಾರ್ಥಿಗಳು ಬನ್ನಿ. ಒಬ್ಬರು ಮಾಲಾರ್ಪಣೆ ಮಾಡಿ, ಒಬ್ಬರು ಶಲ್ಯ ಹೊತ್ತಿಸಿ, ಒಂದು ಪಾರಿತೋಷಿಕ ಕೊಡಿ. ಬನ್ನಿ. ಬೇಡ, ಬನ್ನಿ ಯಾರು ಬನ್ನಿ. ನೀವು ಬನ್ನಿ, ಉಳಿದವರು ಬನ್ನಿ. ನೀವೇ ಎದ್ದು ಬನ್ನಿ, ಪರವಾಗಿ. ಕವರು ಚಾಕು ಮಾತ್ರ ಪಕ್ಕದಲ್ಲಿ ಇಟ್ಬಿಡಿ, ಅದು ಸನ್ಮಾನ. ಒಬ್ಬರು ಶಾಲೆ ಹೊತ್ತಿಸಿ, ಒಬ್ಬರು ಹಾರ ತಗೊಳ್ಳಿ, ಒಬ್ಬರು ಫಲಕ ತಗೊಳ್ಳಿ.
ಈ ಕಡೆ ಬನ್ನಿ. ಬಿಡಿ ಬನ್ನಿ. ಇರಿ ಒಂದು ನಿಮಿಷ ಆಗ್ತೀವಿ. ಅವ್ರಿಗೆ ಸ್ವಲ್ಪ ಫೋಟೋ ತೆಗೆ ಕರೆಕ್ಟಾಗಿ ಬರುತ್ತೆ ನೋಡ್ಕೊಳ್ಳಿ. ಓಂ ಋತಂ ಶಂ ಶಂ ಶರತುದೇವ್ಯಾನಾಃ ದಿವಸ್ಪುತ್ರಾಸೋ ಅಸ್ಮಸ್ಯ ವೀರಾಃ. ಏನೋ ಅವ್ರಿಗೂ ಬುಕ್ ಕೊಡ್ತಾರೆ, ಅವ್ರಿಗೆ ಜಾಗ ಬನ್ನಿ. ಅಲ್ಲ ಇರಿ, ಹಾಗೆ ಇರಿ, ಪರವಾಗಿಲ್ಲ. ಪುಸ್ತಕ ತಗೊಳ್ಳಿ. ನೀವು ಕೊಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ವೇದಿಕೆಯ ಸಹಪಾಠಿಯಾಗಿರ್ತಕ್ಕಂಥ ಪ್ರಾಂತ್ಯ ಕಾರ್ಯದರ್ಶಿಗಳು ಜಗನ್ನಾಥ ಶಾಸ್ತ್ರಿ ಅವರು ನನ್ನ ನಮಸ್ಕಾರ. ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಯಾರ್ಯಾರು ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ. ಅಭಿನಂದನೆಗಳು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇವಾಗ ನೋಡಿ, ಒಳ್ಳೆಯದು ಅಂತಕ್ಕಂಥದ್ದು ಅದಾಗದೇ ಆಗಬೇಕು, ನಾವು ಅಪೇಕ್ಷೆ ಪಡೋಕ್ಕಾಗಲ್ಲ. ಒಳ್ಳೆಯದು ಅನ್ನೋದು ಆಟೋಮೆಟಿಕ್ಕಾಗಿ ಆಗುತ್ತೆ. ನಾವು ಕೇಳಿದ್ರು ನೋಡಿ, ಇವರೇ ಬಂದು ಕೇಳಿದ್ರು, ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಅಂತ. ಅದಕ್ಕೆ ದೈವ ಸಂಕಲ್ಪ ಇರಬೇಕು ಅನ್ನೋದನ್ನು ನಾನು ಖಂಡಿತ ನಂಬುತ್ತೀನಿ. ನೀವು ನಂಬ್ತೀರಲ್ವಾ? ಒಳ್ಳೆ ಕೆಲಸ ಆಗೋಕ್ಕೆ ದೈವ ಸಂಕಲ್ಪ ಬೇಕು. ಕೆಟ್ಟ ಕೆಲಸ ಮಾಡೋದಕ್ಕೆ 1 ನಿಮಿಷ ಸಾಕು, ಆಟೋಮೆಟಿಕ್ ಆಗುತ್ತೆ. ಹೌದಲ್ವಾ? ನೋಡಿ, ಅದಕ್ಕೆ ಇನ್ನೊಂದು ದೈವ ಸಂಕಲ್ಪ ಯಾಕೆ ಇರಬೇಕು ಅಂದರೆ, ನಮ್ದು ಎಕ್ಸಾಮಿನೇಷನ್ ಯಾವತ್ತಿತ್ತು? 11ನೇ ತಾರೀಕು ಬುಧವಾರ ನಮ್ಮ ಸ್ಲಾಟ್ ಇದ್ದಿದ್ದು. ನಮ್ಮ ಗುರುಗಳು ಒಂದು ರಿಕ್ವೆಸ್ಟ್ ಮಾಡಿದ್ರು, ನಮಗೆ ಸತ್ಯನಾರಾಯಣ ಕಥೆ ಪೂಜೆ ಇದೆ, ನೀವು 12ನೇ ತಾರೀಕು ಮಾಡಿ ದಯವಿಟ್ಟು ಗುರುವಾರ ಅಂತ. ಅದು ಎಂಥ ಮಾಸ್ಟರ್ ಸ್ಟ್ರೋಕ್ ಅಂದರೆ ನೋಡಿ, ಗುರುವಾರ ಜ್ಯೋತಿಷಕ್ಕೆ ಗುರು ಅಧಿಪತಿ. ನೀವೆಲ್ಲರೂ ಕೂಡ ಗುರುವಾರ ಜ್ಯೋತಿಷ್ಯ ಪರೀಕ್ಷೆನ ಬರೆದ್ರಿ. ಇನ್ನೊಂದೇನು ಗೊತ್ತಾ, ನ್ಯೂಮರಾಲಜಿ ಪ್ರಕಾರನೂ ಕೂಡ 3ನೇ ನಂಬರ್ ಇತ್ತು. ಅವತ್ತೆಷ್ಟು ಡೇಟು? 12. ಆ ಗುರು ಇರೋದ್ರಿಂದಾನೇ ನಿಮಗೆಲ್ಲ ಹೆಚ್ಚಿಗೆ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು. ಇರಲಿ, ನಿಮ್ಮನ್ನು ಎನ್ಕರೇಜ್ ಮಾಡಬೇಕಲ್ವಾ? ಹೆಚ್ಚಿಗೆ ಕೊಡಬೇಕಾಗ್ತದೆ, ಯಾಕೆಂದರೆ ನಿಮ್ಮನ್ನು ದಾರಿಗೆ ತರಬೇಕಲ್ಲ. ನಿಮ್ಗೆ ಹೆಚ್ಚಿಗೆ ಕೊಟ್ಟು ಖುಷಿ ಆದ್ರೇ ನಿಮ್ಗೆ ನೆಕ್ಸ್ಟ್ ತಾರೀಕು ಬರೋದು. ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಅಲ್ಲಿ ಬರೀ ಕ್ಲಾಸ್ ಕೊಟ್ಟರು ಸಾಕು ಅಲ್ವಾ? ಮಾರ್ಕ್ಸ್ ಬೇಡ. ಅದು ಕೊಡೋ ಅಷ್ಟೊತ್ತಿಗೆ ನೀವು ದಾರಿಗೆ ಬಂದಿರ್ತೀರ. ಅಂದರೆ ಊರಿಗೆ ಬಂದವ್ರು ನೀರಿಗೆ ಬರದೇ ಇರ್ತಾರಾ? ನೀವು ಅಲ್ಲಿ ಬಂದ್ಮೇಲೆ ಬರ್ತೀರ, ನಾವು ಕರ್ಕೊಂಡ್ಬರ್ತೀವಿ, ನಮ್ಗೆ ಗೊತ್ತು. ಹೌದಲ್ವಾ? ಇಷ್ಟು. ನಾನೇನು ಜಾಸ್ತಿ ಹೊತ್ತು ಕಾಲಹರಣ ಮಾಡಲ್ಲ, ಒಂದು 10ರಿಂದ 15 ನಿಮಿಷ ಮಾತಾಡ್ತೀನಿ ಅಷ್ಟೇ. ಶಿಕ್ಷಕರ ಸಂದೇಶ ಅಂತ ಕೇಳಿದ್ದಾರೆ. ಅದು ಶಿಕ್ಷಕರ ಸಂದೇಶ ನಮ್ಗೆ ಇದು ಮಾಡಿದ್ದಾರೆ. ಶಿಕ್ಷಕರ ಸಂದೇಶ ಅಂದರೆ ನಾನು 2 ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ನನ್ನನ್ನು ಕೇಳೋದೇನೆಂದರೆ, ಜ್ಯೋತಿಷ್ಯವನ್ನು ಎಲ್ಲರೂ ಕಲೀರಿ ಅಂತ ಹೇಳ್ತೀನಿ. ಕಲೀರಿ ಅಂದರೆ ಉದ್ದೇಶ ಅಂದರೆ ನಾವು ಚೆನ್ನಾಗಿ ಕಲ್ತ್ಬಿಟ್ಟು ಒಳ್ಳೆ ಪ್ರೊಫೆಷನ್ ಆಗಿ ಸೈಡ್ ಇನ್ಕಮ್ ಮಾಡಬೇಕು ಅಥವಾ ಹಣ ಸುಲಿಗೆ ಮಾಡಬೇಕು ಅನ್ನೋದಲ್ಲ. ಆದರೆ ಎಲ್ಲರೂ ಅದನ್ನು ಮಾಡೋಕ್ಕಾಗಲ್ಲ. ಈ ಕಲೆ ಅನ್ನೋದು ಕೈ ಬೀಸಿ ಕಲಿಯುತ್ತೆ, ಆದರೆ ಕೆಲವರು ಮಾತ್ರ ಆರಿಸ್ಕೊಡುತ್ತೆ. ಈ ಜ್ಯೋತಿಷ್ಯನೂ ಹಂಗೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಆಸಕ್ತಿ ಬರುತ್ತೆ, ಆದರೆ ಅವರು ಒಳ್ಳೆ ಜ್ಯೋತಿಷಿಯಾಗಿ ಒಂದು ಲೆವೆಲಲ್ಲಿ ನಿಂತ್ಕೊಳ್ಳೋದು ಕಷ್ಟ. ಹೌದಾ? ಎಲ್ಲರೂ ಜ್ಯೋತಿಷ ಕಲಿಬೋದು, ಎಲ್ಲರೂ ಟೀಚರ್ ಆಗೋಕ್ಕಾಗಲ್ಲ. ಅಂದರೆ ಅದಕ್ಕೆ ಸ್ಪೆಷಲ್ ಸ್ಕಿಲ್ ಬೇಕು. ಜಾತಕದಲ್ಲಿ ಬುಧ ಗ್ರಹ ಇಂಟೆಲಿಜೆನ್ಸ್, ಗುರು ಗ್ರಹ ನಾಲೆಡ್ಜ್. ಯಾರಿಗೆ ಬುಧ ಚೆನ್ನಾಗಿದೆ, ಬುಕ್ಕಿಶ್ ನಾಲೆಡ್ಜ್, ಅಂದರೆ ಪುಸ್ತಕ ಓದ್ಬಿಟ್ಟು ಗಟ್ ಮಾಡಿ ಬರೆದ್ಬಿಡ್ತಾರೆ. ಅದಷ್ಟೇ ಸಾಕಾಗಲ್ಲ. ಬುಕ್ಕಿಶ್ ನಾಲೆಡ್ಜ್ ಅಲ್ಲ, ಬುಕ್ಕಿಶ್ ನಾಲೆಡ್ಜ್ ಜೊತೆಗೆ ನಾಲೆಡ್ಜ್ ಬೇಕು, ಜ್ಞಾನ ಬೇಕು. ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಲ್ಲ, ಅದು ಗುರುವಿಂದ ಬರುತ್ತೆ. ನೋಡಿ, ಗುರು ಗ್ರಹ ಚೆನ್ನಾಗಿರಬೇಕು, ಬುಧ ಗ್ರಹ ಚೆನ್ನಾಗಿರಬೇಕು,
10ನೇ ಮನೆ ಸಂಬಂಧ ಬರಬೇಕು ಗುರುಗೆ, ಆವಾಗಲೇ ಅವರು ಟೀಚರ್ ಆಗೋದು. ನನಗೆ ಆಶ್ಚರ್ಯ, ನನಗೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ ಒಂದು ಜ್ಯೋತಿಷ್ಯ ಕಲಿತೀನಿ, ಆ ಜ್ಯೋತಿಷ್ಯ ಟೀಚರ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ಕೂಡ ಯಾಕಾದರೆ ನಂದು ಜನ್ಮ ಲಗ್ನದಿಂದ 10ನೇ ಮನೆಯಲ್ಲಿ ಗುರು ಕೂತ್ಕೊಂಡು, ಅಂದರೆ ನಾನು ಎಷ್ಟೋ ವರ್ಷದಿಂದನೇ ನಮ್ಮೊಬ್ಬರು ಶಾಸ್ತ್ರಗಳು ಹೇಳಿದರು, ಇವ್ರು ನಮ್ಮ ಜಗನ್ನಾಥ ಶಾಸ್ತ್ರಿ, ಇನ್ನೊಬ್ಬರು ಶಾಸ್ತ್ರಗಳಿದ್ದರು ಕೊಳ್ಳಿಗೆ ಇತ್ತು. ಅವ್ರು ಹೇಳಿದ್ರು, ನೀನು ಎಲ್ಲೋದ್ರೂ ಜ್ಯೋತಿಷನೇ ಮಾಡು, ಒಂದು ಟೀಚಿಂಗ್ ಒಬ್ರು ಗೈಡ್ ಮಾಡೋದು ಅದೇ ಕೆಲಸ ಮಾಡಬೇಕು, ಬೇರೆದು ಆಗಲ್ಲ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಇದು ಹೀಗೆ ಹೇಳ್ತಾ ಇದ್ದಾರೆ ಅಂತ. ನಾನು ಎಲ್ಲೋದ್ರೂ ಮದುವೆ ಆಗೋಕ್ಕೋಸ್ಕರ ಬೇರೆ ಕಡೆ ಕೆಲಸ ಸೇರಿಕೊಂಡೆ, ಮದುವೆ ಆದಮೇಲೆ ಯಾವುದೋ ಕಾರಣ ಕೆಲಸ ಬಿಡೋಂಗಾಯಿತು, ಮತ್ತೆ ನಾನು ಸೇಮ್ ಹಳೆ ಗಂಡನ ಪಾದನೆ ಗತಿ ಅಂತ ಬಂದೆ. ಆದರೂ ಕೂಡ ತುಂಬ ಸಕ್ಸಸ್ ಆಯಿತು. ಆಮೇಲೆ ಇವತ್ತು ರಿಯಲೈಸ್ ಆಗುತ್ತೆ, ನಮ್ಮ ಕರ್ಮಸ್ಥಾನದಲ್ಲಿ ಯಾವ ಗ್ರಹ ಇದೆ ಅದೇ ವೃತ್ತಿ ಮಾಡ್ತೀವಿ, ಬೈ ಡಿಫಾಲ್ಟ್ ಮಾಡ್ತೀವಿ, ಅದು ಎಳ್ಕೊಂಬರುತ್ತೆ ನಮ್ಮನ್ನು. ನಿಮಗೆ ಕರ್ಮಸ್ಥಾನ ನಾನು ಹೇಳಿದ್ದೀನಿ, ಎಷ್ಟೋ ಜನ ಹೇಳಿದ್ದೀನಿ, ಜನ್ಮ ಲಗ್ನದಿಂದ 10ನೇ ಮನೆ, ನಿಮಗೆ ಲಗ್ನದಿಂದ 10ನೇ ಮನೆ ಯಾವ ಗ್ರಹ ಕೂತ್ಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತಹ ವೃತ್ತಿನೇ ಮಾಡ್ತೀರಾ. ಸರ್ 10ನೇ ಮನೆಯಲ್ಲಿ ಯಾರೋ ಗೊತ್ತಿಲ್ಲ, 10ನೇ ಮನೇಲಿ ಯಾರು ನೋಡ್ಬೋದಲ್ವಾ, ವೀಕ್ಷಣೆ. ಸರ್ 10ನೇ ಮನೆ ವೀಕ್ಷಣೆನೂ ಮಾಡ್ತಿಲ್ಲ, ಅವಾಗೇನು 10ನೇ ಮನೆ ಅಧಿಪತಿ 10th ಲಾರ್ಡ್, ಅವನ ಮೇಲೆ ಪ್ರೊಫೆಷನ್ ನಿಂತ್ಕೊಳ್ಳುತ್ತೆ. ನಮ್ಮ ಕರ್ಮಸ್ಥಾನ ಆ ರೀತಿ ನಿಂತ್ಕೊಳ್ಳೋದು. ಅದಕ್ಕೋಸ್ಕರ ನಾನು ಜ್ಯೋತಿಷ್ಯವನ್ನು ಕಲೀರಿ, ನೀವೇನು ಪ್ರೊಫೆಷನಿಸ್ಟ್ ಆಗಿದ್ರೂ ಪರವಾಗಿಲ್ಲ, ಬೇಸಿಕ್ ನಾಲೆಡ್ಜು ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಮ್ಮನ್ನು ನೋಡ್ಕೊಳ್ಳೋದು, ನಮ್ಮ ಜಾತಕ ನಾವು ನೋಡ್ಕೊಳ್ಳೋದು, ಒಬ್ರಿಗೆ ಗೈಡ್ ಮಾಡೋದು, ಒಂದು ಸ್ವಲ್ಪ ತಿಳ್ಕೊಳ್ಳೋದು. ನೀವು ತಿಳ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ, ಅದು ಏನೇ ಆದರೂ ಪ್ಲಸ್ ನಾ ಮೈನಸ್ ಇಲ್ಲ. ಬೇಸಿಕ್ ತಿಳ್ಕೊಳ್ಳೋದ್ರಿಂದ ಏನಾದ್ರು ತಪ್ಪಿದೆಯಾ? ನೀವು ತಿಳ್ಕೊಳ್ಳಿ, ನಾಲೆಡ್ಜ್ ತಿಳ್ಕೊಳ್ಳಿ. ಪ್ರೊಫೆಷನ್ ಅಂದರೆ ಪ್ರೊಫೆಷನ್ ಆಗಿ ದೊಡ್ಡ ಪ್ರೊಫೆಷನಿಸ್ಟ್ ಆಗಬೇಕು ಅಂತ ಏನಿಲ್ಲ, ನಿಮ್ಮ ನಾಲೆಡ್ಜ್ಗೋಸ್ಕರ ಕಲಿ. ಅದೊಂದು ಜ್ಯೋತಿಷ್ಯ ಅನ್ನೋದು ಒಂದು ನಾಲೆಡ್ಜು, ವೇದದ ಒಂದು ಭಾಗ ಅಂತ ಹೇಳಿದ್ರು, ವಿಜ್ಞಾನ ಹೌದು, ಷಡಾಂಗಗಳಲ್ಲಿ ಒಂದು ಆಧ್ಯಾತ್ಮ ವಿದ್ಯೆ. ನೋಡಿ, ಜ್ಯೋತಿಷ್ಯನ ನಾವು ಎಕ್ಸ್ಪ್ಲೈನ್ ಮಾಡೋಕೆ ಹೋಯ್ತು, ಅದಕ್ಕೆ ಅದೇ ಕ್ವಶನ್ ಕೊಟ್ಟಿದ್ದೀವಿ ನಾವು, ನಿಮ್ಮ ಒಪಿನಿಯನ್ ಏನು ಅಂತ. ಅಂದರೆ ಜ್ಯೋತಿಷ್ಯ ಸಾಗರದಂಥ ವಿದ್ಯೆ. ನೀವು ಯಾರಾದರೂ ಒಂದು ಸಮುದ್ರನ ಮೆಜರ್ಮೆಂಟ್ ಮಾಡ್ಕೊಂಬನ್ನಿ ಅಂದ್ರೆ ಆಗುತ್ತಾ? ಆಗೋದಿಲ್ಲ. ಜ್ಯೋತಿಷ್ಯನ ಹಾಗೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ಆಸಕ್ತಿ ಬೆಳೆಸ್ಕೊಂಡು ಕಲೀಲಿಕ್ಕೆ ಬನ್ನಿ. ಈಗ ಹೆಂಗೋ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ. ನಮ್ಮ ಸಮಾಜ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡೋಕ್ಕೆ ನೀವು ಕೈ ಜೋಡಿಸಿ ಅಂತ ಕೇಳ್ತೀವಿ. ಇಲ್ಲ ನಮ್ಮ ಜನ ಸಮಾಜ ಹೇಗಿದೆ ಅಂದರೆ, ಎಲ್ಲಾದರೂ ಪಾರ್ಟಿ ಮಾಡ್ತಾರೆ, ಎಲ್ಲಾದರೂ ಬೀಗ್ ಊಟ ಮಾಡ್ತಾರೆ, ಅವ್ನು ಯಾರೋ ಫ್ರೆಂಡ್ ಇದ್ದಿದ್ರು ಪರವಾಗಿಲ್ಲ, ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಡ್ಬರ್ತಾರೆ. ಆದರೆ ಒಳ್ಳೆ ಕೆಲಸಕ್ಕೆ ಯಾರು ಬರ್ತಾರೆ? ಅದರ ಅರಿವಿಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದನ್ನು ಅರಿವಿಲ್ಲ. ನಾನೇನು ಹೇಳ್ತೀನಿ, ನನ್ನ ಸಂದೇಶ ಫಸ್ಟ್ ಸಂದೇಶ ಅದೇ, ಅಂದರೆ ಎಲ್ಲರೂ ಕೂಡ ಜ್ಯೋತಿಷ್ಯ ಕಲೀಲಿಕ್ಕೆ ಬನ್ನಿ, ಎಷ್ಟಾಗುತ್ತೆ ಅಷ್ಟು ತಿಳ್ಕೊಳ್ಳಿ. ಒಂದು ಪಂಚಾಂಗನವ್ರು ನೋಡೋದು ತಿಳ್ಕೊಳ್ಳಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಂಚಾಂಗ ಪ್ರತಿಯೊಂದು ಮನೇಲಿ ಇರಬೇಕು. ಕೆಲವು ಮನೇಲಿ ಇಲ್ಲ, ಕೆಲವ್ರ ಮನೇಲಿ ಇದ್ದು ನೋಡ್ಲಿಕ್ಕೆ ಬರಲ್ಲ. ಅದು ವಾಟ್ ಈಸ್ ದ ಯೂಸ್? ನೋಡೋಕೆ ಗೊತ್ತಿರಬೇಕಲ್ವಾ? ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಭಾಗ ಇರಲಿ. ಇದು ನಂದು ಮೊದಲನೇ ಸಂದೇಶ. ಪ್ರತಿಯೊಬ್ಬರು ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳಿದಂಗೆ IBP ಇಂಟ್ರೆಸ್ಟ್ ಬೆಳೆಸ್ಕೊಳ್ಳಿ, ಪಂಕ್ಚುಲ್ ಆಗಿ ಬನ್ನಿ, ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಇಷ್ಟು ಮಾಡಿದ್ರೆ ABCD ಗೊತ್ತಿದ್ದರೂ ಕೂಡ ಅವರು ಒಳ್ಳೆ ಜ್ಯೋತಿಷಿಗಳನ್ನ ಮಾಡೋ ಅಂಥ ಜವಾಬ್ದಾರಿ ನಮ್ಮದು. ಈ ಒಂದು ಸಂದೇಶ ಮುಗಿದೋಯ್ತು. ಎರಡನೇ ಸಂದೇಶ ಒಂದು 5 to 10 minutes ಮುಗಿಯುತ್ತೆ, ಯಾಕಂತಂದರೆ ಎಲ್ಲರೂ ಕೂಡ ಸರ್ಟಿಫಿಕೇಟ್ ತೊಗೊಳಕ್ಕೆ ಕಾತರವಾಗಿದ್ದಾರೆ. ಅದಕ್ಕೋಸ್ಕರ ಎರಡನೇ ಸಂದೇಶ ಅಂತಂದರೆ ನಾನು ಮುಖ್ಯವಾಗಿ ಅದೇ ನಮಗೆಲ್ಲರಿಗೂ ಗೊತ್ತಿರೋದೆ. ಅಂದರೆ ಇವಾಗ ನಾವು ಫಸ್ಟ್ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಮತ್ತು ರಾಷ್ಟ್ರ ದೇವೋಭವ. ಇದ್ರ ಬಗ್ಗೆ ಒಂದೊಂದು ಪಾಯಿಂಟ್ ಹೇಳ್ತೀವಿ. ನಾವೆಲ್ಲ ಫಸ್ಟ್ ಕೂಡ ಮಾತೃದೇವೋಭವ ಯಾಕೆ ತಾಯಿಗೆ ಅಷ್ಟು ಇದು ಕೊಡ್ತೀವಿ. ಯಾಕೆ ಅಂತಂದರೆ ತಾಯಿ ನಮ್ಮನ್ನು ತುಂಬ ಕಷ್ಟಪಟ್ಟು, ಅಂದರೆ ನೋವು ಸಂಕಟ ಪಟ್ಕೊಂಡು ತುಂಬ ಕಷ್ಟಪಟ್ಟು ತಿಂಗಳಾನ್ಗಟ್ಟಲೆ ಹೆತ್ತು ಹೊತ್ತು ತಾಯಿ ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ತನ್ನ ಪ್ರಾಣನ ಒತ್ತೆ ಇಡ್ತಾಳೆ. ಅಂದರೆ ನಮ್ಮ ಪ್ರಕೃತಿ ಅದು ನ್ಯಾಚುರಲ್ ಆಗಿ ಕೊಟ್ಬಿಟ್ಟಿದೆ ಹೆಣ್ಣುಮಕ್ಕಳಿಗೆ. ಅಂದರೆ ಅವ್ರ ಪ್ರೆಗ್ನೆನ್ಸಿ ಆದರೆ ಮಗು ಇರಲೇಬೇಕಲ್ಲ, ಆ ಮಗು ಇರಬೇಕಾದ್ರೆ ಅವ್ರಿಗೊಂದು ಡೇಂಜರ್ ಇರುತ್ತೆ. ಅಂದರೆ ಡೆತ್ ಬೇಕಾರಾಗ್ಬೋದು. ಅಂದರೆ ಶಿ ವಿಲ್ ಫೇಸ್ ಡೆತ್ ಮೂಮೆಂಟ್ ಇನ್ ಲೈಫ್ ನ್ಯಾಚುರಲಿ. ಆದರೆ ಯಾವುದೇ ಪುರುಷರು ನ್ಯಾಚುರಲ್ ನಾವು ಡೆತ್ ಮೂಮೆಂಟ್ ಫೇಸ್ ಮಾಡಲ್ಲ. ನಾವೆಲ್ಲ ರೋಡಲ್ಲಿ ಹೋಗ್ತಿರ್ತೀವಿ, ಆಕ್ಸಿಡೆಂಟ್ ಆಗ್ಬೋದು, ಅದು ಎಲ್ಲರೂ ಬೇಕಾರಾಗ್ಬೋದು. ಆದರೆ ನ್ಯಾಚುರಲ್ ಆಗಿ ಡೆತ್ ಮೂಮೆಂಟ್ ಫೇಸ್ ಮಾಡ್ತಕ್ಕಂಥದ್ದು ಯಾರು? ನಮ್ಮ ತಾಯಿ. ಅಂದರೆ ಅವ್ರ ಪ್ರಾಣನ ಒತ್ತೆ ಇಟ್ಟು ನಮ್ಗೆ ಜನ್ಮ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ತಾಯಿಗೆ ನಾವು ಮುಖ್ಯವಾಗಿ ಮೊದಲು ಗೌರವ ಕೊಡೋಣ. ತಾಯಿ ಅಂದರೆ ನಮ್ಮ ತಾಯಿ ಮಾತ್ರ ಅಲ್ಲ, ಭಾರತ ಮಾತೆ. ಭಾರತ ಮಾತೆಗೆ ಗೌರವ ಕೊಡೋಣ. ನಾವು ಕನ್ನಡಾಂಬೆಗೂ ಕೊಡೋಣ. ಯಾಕಂದರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಅಂದರೆ ನಾವು ದೇಶದ ಲೆಕ್ಕದಲ್ಲಿ ಮಾತಾಡ್ತೀವಿ. ನಾವು ನಮ್ಮ ತಾಯಿನ ಪ್ರೀತಿಸೋಣ,
ಕನ್ನಡ ಮೇಲೂ ಪ್ರೀತಿಸೋಣ, ಭಾರತ ಮಾತೆನೂ ಪ್ರೀತಿಸೋಣ. ಅದು ಮಾತೃದೇವೋಭವ ಅಂದರೆ ಇನ್ನೊಂದೇನು ಕೇಳ್ತೀನಿ, ತಾಯಿ ಮನಸ್ಸನ್ನು ಯಾರು ನೋವು ಮಾಡಬೇಡಿ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂತಂದ್ರೆ ತಾಯಿ ದುಃಖ ಪಟ್ಟರೆ ಅವ್ರು ಅಷ್ಟು ಕಷ್ಟಪಟ್ಟು ನಮ್ಮನ್ನು ಎತ್ತಿರ್ತಾರೆ, ನಾವು ಅವ್ರಿಗೆ ದುಃಖ ಕೊಡೋದು, ನೋವು ಕೊಡೋದು, ಸಂಕಟ ಕೊಡೋದು ಬೇಡ. ಇದು ನನ್ನ ಒಂದು ಸಂದೇಶ. ಇದು ಸಂದೇಶ ಅಂತ ನಾವು ತಿಳ್ಕೊಳ್ಳಿ ಅಥವಾ ನಮ್ದು ಇದು ಅಂತ ನಾವು ತಿಳ್ಕೊಳ್ಳಿ, ಅದು ಒಂದು ಸಂದೇಶ. ನೆಕ್ಸ್ಟ್ ಬಂದು ಪಿತೃದೇವ. ನಿಮ್ಗೆ ಗೊತ್ತು, ಪಿತೃ ಅಂತಕ್ಕಂಥದ್ದು ನಾವು ಹೇಳ್ತೀವಿ, ಮಾತಾ ಪಿತೃಗಳೇ ನಮ್ಮ ದೇವರು ಅಂತ, ದೇವ್ರ ಸಮಾನ. ಕೆಲವರು ಹೇಳ್ತಾರೆ ನಮ್ಮ ಫಾದರೇ ನಮ್ಗೆ ಹೀರೋ ಅಂತ. ಎಷ್ಟೋ ಜನಗಳಲ್ಲಿ ರೋಲ್ ಮಾಡಲ್, ನಮ್ಮ ಫಾದರೇ ನಮ್ಗೆ ರೋಲ್ ಮಾಡಲ್, ನಮ್ಮ ಫಾದರೇ ನಮಗೆ ಎವ್ರಿಥಿಂಗ್ ಅಂತ ಹೇಳ್ತೀವಲ್ಲ. ನೋಡಿ, ತಂದೆ ತಾಯಿ ಇಲ್ಲ ಅಂದರೆ ನಾವು ಈ ಜಗತ್ತಿಗೆ ಬರ್ತಾ ಇರಲಿಲ್ಲ. ನಾವು ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ ತಗೊಂಡು ಏನೋ ಒಂದು ದೇಶಕ್ಕೋಸ್ಕರ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಹುಟ್ಟಿದ್ದೀವಿ. ಅಂದರೆ ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ಜೀವನದಲ್ಲಿ ಏನಾದರೂ ಸಾಧಿಸ್ಬಿಟ್ಟು ಹೋಗೋಕೆ ಅಂತ. ಅದು ಸತ್ಯ. ಎಲ್ಲರೂ ಹುಡ್ತಾರೆ, ಸಾಯ್ತಾರೆ. ವಾಟ್ ಈಸ್ ಅ ಯೂಸ್? ಅಂದರೆ ಯಾರನ್ನೂ ನೆನೆಸ್ಕೊಳ್ಳಲ್ಲ, ಕೆಲವು ವ್ಯಕ್ತಿಗಳು ಮಾತ್ರ ಸಮಾಜದಲ್ಲಿ ನೆನೆಸ್ಕೋದು. ಯಾಕೆಂತಂದರೆ ವಾಟ್ ಈಸ್ ಅಂದರೆ ನಾನು ಆಸ್ತಿ ಮಾಡಿದೆ, ಮನೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳ್ತಾರಲ್ಲ, ಅವನು ಸ್ವಾರ್ಥಕ್ಕೆ ಮಾಡ್ದ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ? ಅದೇ ಹೇಳಿ, ಸೊಸೈಟಿಗೆ ಹೇಗೆ ಕೊಟ್ಟಿದ್ದೀರ ನೀವು? ಅದಿಲ್ಲ. ಅದು ಮಾಡಿದ್ರೆ ಮಾತ್ರ ನೋಡಿ, ಯಾರು ಸತ್ರು ಯಾರು ನೆನೆಸ್ಕೊಳ್ಳಲ್ಲ. ಅವ್ರು ಏನು ಬಿಟ್ಟೋಗಿರ್ತಾರಲ್ಲ ಒಳ್ಳೆ ಕೆಲಸ, ಅಂದರೆ ಒಳ್ಳೇದೇನು ಮಾಡೋ ಅದು ಮಾತ್ರ ಇರುತ್ತೆ. ಇದು ಸತ್ಯ ತಾನೇ? ಅಷ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಆಚಾರ್ಯ ದೇವೋಭವ ಅಂದರೆ ಗುರುಗಳಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಗುರುಗಳಿಗೆ ಫಸ್ಟ್ ಗೌರವ ಕೊಡಬೇಕು, ಗುರುನ ನಿಂದನೆ ಮಾಡಬಾರ್ದು. ನಾವು ಗುರುಗಳನ್ನ ಅವರಿಗೆ ಇವರಿಗೆ ಅಂತಲೂ ತೆಗಳಬಾರ್ದು. ಯಾಕೆಂತಂದರೆ ಇವಾಗ ಈ ಯಾವುದೇ ವಿದ್ಯೆ ಆಗಲಿ ಮೌಂಟ್ ಎವರೆಸ್ಟ್ ಇದ್ದಂಗೆ, ಅಂದರೆ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಹತ್ತಕ್ಕಾಗೋದಲ್ವಾ. ನಾವು ನೀವು ಅಷ್ಟು ಕಲ್ತಿದ್ದೀರಾ, ನೀವು ಅದರ ಮಾಡಬಾರ್ದು. ಅಂದರೆ ಅವ್ರವ್ರ ಕೆಪಾಸಿಟಿಗೆ ತಕ್ಕ ಎಲ್ಲ ಗುರುಗಳಿಗೂ ಬೆಲೆ ಇದೆ. ಫಸ್ಟು ಗೌರವ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ, ಗುರುಗಳಿಗೆ ಗೌರವ ಕೊಡಬೇಕು. ಅದನ್ನು ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅತಿಥಿ ದೇವೋಭವ, ಅತಿಥಿ ಸತ್ಕಾರ ಮಾಡೋದು ಕಲ್ತ್ಕೋಬೇಕು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತಿಥಿಗಳನ್ನ ತುಂಬ ಚೆನ್ನಾಗಿ ಸತ್ಕಾರ ಮಾಡ್ತೀವಿ. ಅದಕ್ಕೆ ನಮ್ಮ ಹಿಂದೂಗಳಲ್ಲಿ ಬಂಧು ಭಾವತ್ಯ, ಐಕ್ಯತೆ, ಒಂದು ಫ್ರೆಂಡ್ಲಿ ನೇಚರ್. ನೋಡಿ, ಬೇರೆಯವ್ರಿಗೆಲ್ಲ ಅಂದರೆ ನಮ್ಮಲ್ಲಿರೋದೆಲ್ಲ ಕೊಟ್ಬಿಡ್ತೀವಿ ನಾವು ಹಿಂದೂಗಳು. ನಮಗಿಲ್ಲದಿದ್ರೂ ಪರವಾಗಿಲ್ಲ, ಒಂದು ಫ್ರೆಂಡ್ ಅಂತ ಬಂದಾಗ, ಸ್ನೇಹಿತರು ಅಂತ ಬಂದಾಗ, ಅವ್ರು ನಾರ್ದವ್ರು ಇರಲಿ, ಎಲ್ಲಿರೋರು ಇರಲಿ, ಬೇರೆಯವ್ರು ಬಂದ್ರು ನಾವು ಮುಂದೆ ನಿಂತ್ಕೊಂಡು ಹೆಲ್ಪ್ ಮಾಡ್ತೀವಿ. ಅದು ನಮ್ಮ ಪ್ಲಸ್ ಪಾಯಿಂಟ ಮೈನಸ್ ಪಾಯಿಂಟ ನನಗೆ ಗೊತ್ತಿಲ್ಲ. ಅಂದರೆ ಅತಿಥಿ ಸತ್ಕಾರದಲ್ಲಿ ನಾನು ಈ ವಿಶ್ವ ಹಿಂದೂ ಪರಿಷತ್ತನ್ನು ಗಮನಿಸ್ತಾ ಇದ್ದೀನಿ. ಪಾಪ ನಮ್ಮ ಶಾಸ್ತ್ರಿಗಳು ಯಾವ್ಯಾವ ವಿವಿಧ ಕ್ಷೇತ್ರದವರೆಲ್ಲ ಕರ್ಕೊಂಡ್ಬಂದು ಅವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾರೆ. ನೋಡಿ, ಇದು ಅತಿಥಿ ಸತ್ಕಾರ ಅಂದರೆ. ಹೌದಾ? ಅತಿಥಿ ಸತ್ಕಾರ ಅಂತ ಹೇಳ್ತಾ ಇರ್ತದೆ. ಅದಕ್ಕೆ ಅತಿಥಿ ಸತ್ಕಾರವನ್ನು, ಅತಿಥಿಗಳನ್ನ ನಾವು ಚೆನ್ನಾಗಿ ನಡೆಸ್ಕೋಬೇಕು. ಇನ್ನು ಕೊನೆಯದಾಗಿ ರಾಷ್ಟ್ರ ದೇವೋಭವ. ಈ ರಾಷ್ಟ್ರ ದೇವೋಭವ ಅಂತಕ್ಕಂಥದ್ದು ನಮ್ಮ ವಿಶ್ವ ಹಿಂದೂ ಬರೀ ರಾಷ್ಟ್ರ ಅಂದರೆ ನಮ್ಮ ದೇಶಕ್ಕೆ, ಅಂದರೆ ನಮ್ಮ ದೇಶಕ್ಕೆ ಗೌರವ ಕೊಡಬೇಕು, ದೇಶಕ್ಕೆ ನಾವು ಒಳ್ಳೇದನ್ನು ಮಾಡಬೇಕು, ಸಮಾಜಕ್ಕೆ ನಾವು ಸಮಾಜಕ್ಕೆ ಒಳ್ಳೇದು ಮಾಡೋದು ದೇಶಕ್ಕೆ ಒಳ್ಳೇದು ಮಾಡ್ದಂಗೆನೆ. ಹೌದಲ್ವಾ? ನಾವು ಸಮಾಜಕ್ಕೆ ಒಳ್ಳೆ ಕೊಡುಗೆಗಳನ್ನು ಕೊಟ್ಟರೆ ನೋಡಿ, ಆ ನಿಟ್ಟಿನಲ್ಲಿ ಹೇಳ್ಬೇಕಂತಂದರೆ ಮುಖ್ಯವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ನಮ್ಮ ದೇಶದ ಏಳಿಗೆಗಾಗಿ ಎಷ್ಟು ಶ್ರಮ ದುಡಿತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಅಲ್ಲಿರೋರಿಗೆ ಮಾತ್ರ ಗೊತ್ತು. ನಾವು ಸುಮ್ಮನೆ ಆಟ ಆಡಿಕೊಂಡು ಕ್ರಿಕೆಟ್ ನೋಡಿಕೊಂಡು ಟೀ ಕೊಡ್ಕೊಂಡು ಕೂತಿರ್ತೀವಿ, ಅಷ್ಟು ಕಷ್ಟ ಅಲ್ಲ. ಪಾಪ ನಮ್ಮ ಜಗನ್ನಾಥ ಶಾಸ್ತ್ರಿಗಳು ಎಂಥ ಕಷ್ಟ, ಎಷ್ಟಿದ್ರು ಕೂಡ ಎಷ್ಟು ಕೂಲಾಗಿರ್ತಾರೆ. ಒಂಥರ ವಿಷಕಂಠ ಅಂತಲೇ ಹೇಳ್ಬೋದು. 108 ಕೆಲಸ, 108 ತಲೆನೋವು, ಆದರೆ ಎಷ್ಟು ಕೂಲಾಗಿ ಮಾತಾಡಿಸ್ತಾರೆ, ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂತಂದರೆ ಅಂಥವ್ರೊಬ್ರು ಇಲ್ಲಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೇಕು. ಮತ್ತೆ ಇವಾಗ ಆಚಾರ್ಯ ಗುರುಗಳಿಗೆ ಅದಕ್ಕೆ ಇವಾಗ ನಂದು ರೋಲ್ ಮಾಡಲ್ಲ. ನಿಮ್ಮ ಗುರು ಅಂದರೆ ಸದ್ಯಕ್ಕೆ ನನಗೆ ತಂದೆ ತಾಯಿ ಇಬ್ಬರು ತಿಳ್ಕೊಂಡಿದ್ದಾರೆ. ಗುರುಗಳಂದ್ರೆ ವಿದ್ಯೆ ಕಲಿಸಿದ ಗುರುಗಳು ಯಾರು ಅಷ್ಟು ಟಚ್ಚಲ್ಲಿಲ್ಲ. ನನಗೆ ರೋಲ್ ಮಾಡೋದು ಮುಖ್ಯವಾಗಿ ಇವಾಗ ನನಗೆ ಗುರು ಅಂತಂದರೆ ಜಗನ್ನಾಥ ಶಾಸ್ತ್ರಿಗಳೇ ನಮಗೆ ಗುರು. ಅವ್ರು ಬರೀ ಗುರು ಅಲ್ಲ, ಗುರು ಜಗದ್ಗುರು. ಏನಕ್ಕೆ ಅಂದರೆ ನನ್ನಂಥ 10 ಗುರುಗಳನ್ನ, ಅವ್ರ ಪ್ರತಿಭೆನ ಗುರುತಿಸಿ ಈ ಒಂದು ವೇದಿಕೆ ಮೇಲೆ ಅವಕಾಶ ಮಾಡಿಕೊಟ್ಟು ಅವರನ್ನು ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರಲ್ಲ. ಮತ್ತು ಇಂಥ ಒಬ್ಬರ ಪ್ರಾಂತ್ಯ ಕಾರ್ಯದರ್ಶಿ ಅವ್ರ ಕೈ ಕೆಳಗೆ ನಾವು ಇದ್ದೀವಿ ಅಂತಂದರೆ ಅದು ಹೆಮ್ಮೆ. ಎಷ್ಟು ತಾಳ್ಮೆಯಿಂದ ಸೌಮ್ಯವಾಗಿ ಮಾಡ್ತಾರೆ, ಅವ್ರಿಗೂ ನನ್ನ ನಮನಗಳು.